गजाननं भूतगणाधिसेवितं कपित्थजम्बोफलसारभक्षितं महाश्रुतं दुर्गविनाशकारणं नमामि विघ्नेश्वरपादपङ्कजम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते।
ಕರುಣ ಸಾಗರನೇ ಅಂಬಾರಕ್ಕೆ ಜಾನೆ ಶಂಭೋ ಸರ್ವೇಶಾನೆ ಅಂಬಾರಕ್ಕೆ ಜಾನೆ ಶಂಭೋ ಸರ್ವೇಶಾನೆ ಬಿಂಬಾಧಾರನವಯ್ಯ ಆ ಆ
ದಯ ಮಾಡಿ ಶಾರದ ಮಾತೆ ಅಂಬಾನಿ ದಯ ಮಾಡಿ ಏನಪ್ಪ ಅಭಿಮಾನಿಗಳು, ಅಭಿಮಾನ ದೇವರುಗಳು. ಆಹಾ, ದೊಡ್ಡಾಟ ನೋಡೋದಕ್ಕೆ ಇಷ್ಟು ಜನ ಬಂದಾರ. ಬಹಳ ಖುಷಿ ಆತ್ರಿ, ಬಹಳ ಆನಂದ. ಹುಬ್ಬಳ್ಳಿಯಿಂದ ಬಂದಿದ್ದಕ್ಕೂ ಸಾರ್ಥಕ ಆತ್ ನಮಗೆ. ಆಹಾ, ಪ್ರಿಯಾ ಮೇಡಮ್ ಏನಂತೀರಿ? Good evening, everyone. Thank you for coming here to see a team that's come all the way from Hubballi to present Dodata in front of you. ನಾನು ದೊಡ್ಡಾಟ ಕಲಾವಿದ ರಮೇಶ್ ಕರಬಸಮ್ಮನವರು. I am Priyanka K. Mohan. ಈ ದೊಡ್ಡಾಟ ಅಂದ್ಕೊಳ್ಳೇನ ನಮಗೆ ನೆನಪು ಬರೋದು ನಮ್ಮ ಪೂರ್ವಜರ ಕಲೆ, ಪುರಾತನ ಕಲೆ. ಇದರಲ್ಲಿ ಇರ್ತಕ್ಕಂಥದ್ದು ಏನು ಅಷ್ಟಕ್ಕಷ್ಟೇ ಅನ್ನೋ ಮನೋಭಾವನೆ. ಆದರೆ ತಮಗೆ ಗೊತ್ತಿರಲಿ, ಮೂಲ ಬಯಲಾಟ ಅಂತ ವಿಚಾರಕ್ಕೆ ಬಂದಾಗ ಹಲವಾರು ಪುರಾತನ ಇತಿಹಾಸವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಎಷ್ಟೊಂದು ವಿಚಾರಗಳು ಹೊರಗೆ ಬರ್ತಾವೆ ಅಂತಂದ್ರೆ, ಮೊದಲು ನಮ್ಮ ಪೂರ್ವಜರೆಲ್ಲ ಆಹಾರ ನೀರು ಅರಿಸಿಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಿದ್ರು. ಅವಾಗ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಫಲವತ್ತಾದ ಆಹಾರ ಊಟ ಎಲ್ಲ ಮಾಡಿದ ನಂತರ ತಮ್ಮ ಆಕಾಂಕ್ಷೆಗಳು ತೀರಿದ ಮೇಲೆ ತಾವು ಒಂದು ಆಟ ಆಡಬೇಕು ಅಥವಾ ಮನರಂಜನೆ ಮಾಡಬೇಕು ಅಥವಾ ಪ್ರಕೃತಿಯ ಜೊತೆಗೆ ತಾವು ಸಂವಹನ ಮಾಡಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ಒಂದು ರೀತಿಯಲ್ಲಿ ಆ ಒಂದು ಆಟವನ್ನು ಆಡೋಕ್ಕೆ ಪ್ರಾರಂಭ ಮಾಡಿದರು. ಒಬ್ಬರ ಭಾವನೆಗಳು ಇನ್ನೊಬ್ಬರು ಸ್ಪಂದಿಸೋಕ್ಕೆ ಪ್ರಾರಂಭ ಮಾಡಿದರು. ಆ ಸ್ಪಂದನೆ ಮಾಡೋ ಟೈಮ್ನಾಗ ಪ್ರಾರಂಭ ಆಗಿದ್ದೇ ಆಟಗಳು, ಬಯಲಾಟಗಳು. ಈ ಪ್ರದೇಶವಾರು ಬಯಲಾಟಗಳು ಬೇರೆ ಬೇರೆ ರೂಪ ಪಡ್ಕೊಂಡವು. ಇದಕ್ಕೆ ದೊಡ್ಡ ಆಟ ಅಂತ ಕರೀತಾರೆ, ಹಿರಿಯ ಆಟ ಅಂತ ಕರೀತಾರೆ, ಆಟದ ಆಟ ಅಂತ ಕರೀತಾರೆ, ಕೇಳಿ ಅಂತ ಕರೀತಾರೆ, ತೊಂಗ ಅಂತ ಕರೀತಾರೆ. ಇಲ್ಲಿ ಮೈಸೂರು ಕಡೆ ಕೋರೆ ಆಟ ಅಂತ ಕರೀತಾರೆ. ನೀವು ದುರ್ಗಕ್ಕೆ ಬಂದರೆ ಒಂದು ರೀತಿಯ ಆಟಗಳನ್ನ ಕರೀತಾರೆ. ಹೀಗೆ ಹಲವು ರೀತಿಗಳ ಆಟಗಳು ಇದರಲ್ಲಿ ವಿಧ ವಿಧವಾದ ಪ್ರದೇಶಗಳಿಗೆ ಅನುಗುಣವಾಗಿ ಆ ಹೆಸರನ್ನು ಕರೀತಾರೆ. ಆದರೆ ಈ ದೊಡ್ಡ ಆಟ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಡು ಬರ್ತದೆ. So, welcome all. As you know, the Janapada Kale, the folk art forms, originated many centuries ago, and it has lasted many centuries ago. And the prime reason was a man was always moving, hunting, gathering, fulfilling all his physical needs, but he also wanted entertainment. That was the origin of Ata. Bayalata means something that is performed in open air. And as you know, as we traverse through different parts of Karnataka and likewise outside Karnataka, you will find many forms of Ata. Ata in Kannada literally means play, and play here is dance, drama, and this was a form of entertainment, storytelling, reaching to large masses. And every corner of the state, you will find a different Ata, Doddata, Tonga, Kelike. As you go to different regions, you will find. But today what we are doing is Doddata, which is a Moodalapaya version. ಈ ದೊಡ್ಡಾಟದಲ್ಲಿ ಮೂಡ್ಲಪಾಯ ಮತ್ತು ಯಕ್ಷಗಾನ ಮಿಶ್ರಿತ ಅಂತ ಎರಡು ವಿಧಗಳು ಬರ್ತಾವೆ. ಮೂಡ್ಲಪಾಯ ನಾವು ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನಕ್ಕೆ ಒಂದು ಹತ್ತಿರ ಇರೋದರಿಂದ ಯಕ್ಷಗಾನ ಮಿಶ್ರಿತ ದೊಡ್ಡಾಟನ ನಾವು ನೋಡೋಕೆ ಸಾಧ್ಯ ಇದೆ. ಹಾಗೆ ಮೇಲೆ ಬಯಲು ಪ್ರದೇಶಕ್ಕೆ ಹೋದ್ರೆ ನಾವು ಮೂಡ್ಲಪಾಯ ದೊಡ್ಡಾಟನ ನಾವು ನೋಡೋಕೆ ಸಾಧ್ಯ ಇದೆ. ಮೊದಲು ಇದು ತೊಗಲು ಗೊಂಬೆ, ಈ ರೀತಿಯ ಸೂತ್ರದ ಗೊಂಬೆಗಳ ಮೂಲಕ
ದೊಡ್ಡಾಟ ಆ ಬಯಲಾಟವನ್ನೇ ಆಡ್ತಾ ಇದ್ರು ನಮ್ಮ ಪೂರ್ವಜರು. ಆದರೆ ಮಾನವನೇ ಸ್ವತಃ ಆ ರೂಪವನ್ನು ತಾಳಿ ಅದಕ್ಕೊಂದು ವಿಶೇಷವಾದ ಚಿತ್ರಕಲೆಯನ್ನು ಅಳವಡಿಸಿ ವೇಷಭೂಷಣವನ್ನು ನಾವು ಅಳವಡಿಸಿದಾಗ ಸಹಜವಾಗಿ ಜನ ಆಕರ್ಷಿತರಾದರು. ಪೌರಾಣಿಕ ಪುಣ್ಯ ಕಥೆಗಳು ಅದರ ಜೊತೆಗೆ ಸಮ್ಮಿಲಿತ ಆಗಿ ಪರಿಣಾಮಕಾರಿಯಾಗಿ ಕಥೆಗಳನ್ನು ಹೇಳುವಂಥ ರೂಢಿ ಪ್ರಾರಂಭ ಆಯಿತು. What a beautiful evolution of the art form. Yakshagana, which is predominant to coastal Karnataka, is another form of Atta. And as you move up to the Bayalu Sime is where you find Moodalapaya Dodata. And initially it was using Bombay, which is dolls, is how they would start doing the Atta. And as, you know, the man also wanted to start getting closer to the nature, you know, they started observing how the animals are, how the nature is, how do I become a part of the nature? That's how they started playing the characters themselves. And that's why you see a lot of costumes are also very adorned with a lot of makeup. It looks like a doll on stage. So that's how, you know, the man got closer and closer to the nature by becoming one of himself. And slowly the Puranas and other stories started, you know, we started communicating stories to larger masses using the same medium. ಹೌದು, ಅಷ್ಟೇ ಅಲ್ಲ, ಈ ದೊಡ್ಡಾಟದ ಈ ಪ್ರಕಾರವು ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಕಾಣ್ತು ಆ ಕಾಲಘಟ್ಟದಲ್ಲಿ. ಎಷ್ಟೊಂದು ಭಕ್ತಿ ಗೌರವ, ನಮ್ಮ ಪೂರ್ವಜರೆಲ್ಲ ಈ ದೊಡ್ಡಾಟದ ಪಾತ್ರಗಳನ್ನ ಮಾಡ್ಬೇಕಂತಂದ್ರೆ ದೇವರಲ್ಲಿ ಹರಕೆ ಹೊರ್ತಿದ್ರು. ಇವಾಗಲೂ ಸಹಿತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಂದು ಆಟ ಆಡುವಂಥ ಪದ್ಧತಿ ಐತಿ. ಇವಾಗ ನಾವು ಪರಿಗಣಿಸಿರ್ಬೋದು, ನೋಡಿದ್ರಿ, ಕಥೆಯನ್ನು ಪೂಜೆ ಮಾಡಿದ್ವಿ. ರಂಗಮಂದಿರದಲ್ಲಿ ಆಟ ಪ್ರಾರಂಭ ಆಗೋ ದಿವಸ ಕಥೆಯನ್ನು ಪೂಜೆ ಮಾಡಿಬಿಟ್ಟು ಆ ಕಥೆ ಪುಸ್ತಕನ ಕಥೆಗಾರರಿಗೆ ಕೊಡುವಂಥ ಪದ್ಧತಿ, ಅದನ್ನು ನಾವು ವೇದಿಕೆ ಮೇಲೆ ಮಾಡಿ ತೋರಿಸಿದ್ವಿ. So as the tradition goes, before any Dodata, it's again considered as an offering to the Lord. There is a deity that you believe and the artist will be tied to, and that is the deity for whom they're also performing the play. So what you saw a while ago, the puja that happened, is the script of the play is worship. That is the god. And it is taken to the temple that usually temple is close by, and a stage is erected near the temple for the Dodata artist to do the whole story. Definitely. But before they come onto the stage, they go to the temple, they do their prayers, offer the script to the god, asking for, you know, the god to take the Atta ahead, and then the transition. So that's what you saw. We were in the temple and transitioned to the stage. ಶಿಷ್ಟ ಕಲೆಗಳು ಸಾಕಷ್ಟು ಪರಿಣಾಮಕಾರಿಯಾದಂಥ ಪ್ರವೇಶವನ್ನು, ಸ್ಥಾನಮಾನವನ್ನು ಸಮಾಜದಾಗ ಪಡ್ಕೊಂಡವು. ಆದ್ರೆ ಇಂಥ ಜಾನಪದ ಕಲೆಗಳು ಭಾಳ ಗೌಣ ಆಗಿಬಿಟ್ಟವು. ಇವತ್ತಿನ ಪರಿಸ್ಥಿತಿ ಹೆಂಗೈತಂತಂದ್ರೆ ಜಾನಪದ ಕಲೆಗೆ ಬೆಲೆನೇ ಇಲ್ಲೋ ಅನ್ನೋ ಪರಿಸ್ಥಿತಿ ಐತಿ. ಆದ್ರೆ ನಮಗೆ ಗೊತ್ತಿರಬೇಕು, ಈ ಕಲೆ ಭಯಂಕರ ಭಾಳ ಹಳೆಯದು, ಪುರಾತನವಾದಂಥದ್ದು. ನಾವು ಪಂಚಮ ವೇದ ಅಂತ ಕರಿತೀವಿ ಭರತನಾಟ್ಯಕ್ಕೆ. ಅದೇ ರೀತಿ ಹಲವಾರು ಶಿಷ್ಟ ಕಲೆಗಳು ಬರ್ತಾವೆ. ಭರತ ಮುನಿ ಅದಕ್ಕೆ ಅದ್ಭುತವಾದ ಶ್ರೇಷ್ಠ ಸ್ಥಾನಮಾನವನ್ನು ಕೊಟ್ಟರು. ಆದರೆ ಈ ಜನಪದ ಕಲೆಗಳಿಗೆ ಅಷ್ಟೊಂದು ಹೇಳಿಕೊಳ್ಳುವಂಥ ಪರಿಣಾಮಕಾರಿ ಅಂತ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ನೋವು ಸದಾಕಾಲ ಜನಪದರಲ್ಲಿ ಇದ್ದೇ ಐತಿ. ಒಂದು ವಿಶೇಷ ಏನಂತಂದರೆ, ಯಾವ ಶಿಷ್ಟ ಕಲೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ, ಇದಕ್ಕಿಂತ ಪೂರ್ವದಲ್ಲಿ ಒಂದು ಕಲೆ ಇತ್ತು ಅನ್ನೋದನ್ನು ಸಂಶೋಧಕರು ಹೇಳ್ತಾರೆ. ಇದಕ್ಕಿಂತ ಸಂಶೋಧನೆ ಆಗಬೇಕು, ಅದು ಎಷ್ಟರ ಮಟ್ಟಿಗೆ ಅಂತ ನೋಡಬೇಕು. It's also believed all the art forms, the classical art forms that have also, you know, widespread in the country, it's believed to have originated from the Attas because they have lasted much longer than the classical art forms. ಇವತ್ತು ಈ ಒಂದು ಅದ್ಭುತ ಕಲೆ, ಪುರಾತನ ಕಲೆ, ಹೆಜ್ಜೆ ಪ್ರಕಾರಗಳು ಹೇಗಿರ್ತಾವೆ, ಅದರಲ್ಲಿ ವಿಶೇಷವಾಗಿ ಸ್ತ್ರೀ ಕುಣಿತದ್ದು, ಅದನ್ನು ನಾವು ವೇದಿಕೆ ಮೇಲೆ ನೋಡ್ಬೋದಲ್ವಾ? Definitely. What we'll see today are different movements that comes in Dodata, and especially in a female character. Yeah. So now we will take a look at a Stree Vesha in Dodata. ನಮ್ಮ ಕಲಾವಿದರು ವೇದಿಕೆ ಮೇಲೆ ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದಾರೆ. ಧನ್ಯವಾದಗಳು.
That was Trivesha for you. ರಮೇಶ್ ಸರ್, ನೀವು ನಮಗೂ ಎಲ್ಲ ಹೇಳ್ಕೊಡ್ಬೇಕು ಒಂದು ಸ್ವಲ್ಪ ಇದು. ಖಂಡಿತವಾಗಿ ಹೇಳ್ಕೊಡೋಣ, ಅದ್ರಾಗೇನಿಲ್ಲ. ಆದರೆ ಮುಂದಿದ್ದವ್ರು 4 ಜನ ಎದ್ದು ನಿಂತ್ಕೊಂಡ್ರೆ ಭಾಳ ಖುಷಿ ಆಗ್ತದೆ. Some of you can come and stand in front and do, and others can sit and do. Nobody is, everybody has to join us. ನೀವು ಕುಂತಲ್ಲೇ ಮಾಡ್ಬೋದು. ಆಸಕ್ತಿ ಇರೋರು ಎಸ್. You can be there. Yeah. Okay. Ready? Others can sit and do. Okay. Simple step.
ಓಕೆ ರೆಡಿ 1 ನಾ ಅವ್ರಿಗೆ ಅಷ್ಟೇ ಮಾಡಿಸ್ತೀನಿ ಅಷ್ಟೇ ರೆಡಿ 1 2 3 4 5 6 All of you can sit and don't. ಓಕೆ Please join us. ಸಿಂಪಲ್ ನಾಲ್ಕೇ ಮೇಡಮ್ ಜಾಸ್ತಿ ಬೇಡ Okay. ಓಕೆ ಓಕೆ 1 2 ಬಾಡಿ ಲ್ಯಾಂಗ್ವೇಜ್ 3 4 5 ಓಕೆ 1 2 3 4 come on 5 6 ಓಕೆ ಹಾಂ ರೆಡಿ Sir, music ಜೊತೆ ಮಾಡಿಸಿ ಸರ್ ಈಗ. Music ಜೊತೆ. ಓಕೆ ರೆಡಿ 1 2 3 ಸ್ಟಾರ್ಟ್ ಎಲ್ಲರೂ ಧನ್ಯವಾದಗಳು. ನಿಜ ಹೇಳ್ಬೇಕಂದ್ರೆ ಈ ಸ್ತ್ರೀ ಪಾತ್ರನ ಸ್ವಲ್ಪ ಚೆನ್ನಾಗಿರೋರು, ಗಲ್ಲ ಚೆನ್ನಾಗಿರೋರು, ಸ್ಲಿಮ್ ಆಗಿರೋರು ಗಂಡಸರು ಮಾಡ್ತಾಯಿದ್ರು ದೊಡ್ಡ ಆಟದಲ್ಲಿ. ಇತ್ತೀಚೆಗೆ ನಮ್ಮ ಜನ್ರೇಷನ್ ಪರವಾಗಿಲ್ಲ, ಯಾರು ಏನು ಕಮ್ಮಿ ಇಲ್ಲ ಅಂತ ಎಲ್ಲ ಪುರುಷ ಪಾತ್ರಗಳು ನಮ್ಮ ತರಬೇತಿ ಬರ್ತಕ್ಕಂಥ ಒಂದು 50-55 ಜನರಲ್ಲಿ 25 ಜನ ಸ್ತ್ರೀ ಪಾತ್ರಧಾರಿಗಳು ಪುರುಷ ಪಾತ್ರನ ಮಾಡ್ತಾರೆ. ಅದ್ಭುತ ರೀತಿಯಲ್ಲಿ ಮಾಡ್ತಾರೆ. ಪುರುಷ ಹೆಜ್ಜೆಗಳನ್ನು ಹಾಕ್ತಾರೆ. 2 ಹೆಜ್ಜೆ, 4 ಹೆಜ್ಜೆ, 6 ಹೆಜ್ಜೆ, ಅದ್ಭುತ. ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ದೊಡ್ಡ ಆಟದ ಇಷ್ಟೊಂದು ಆಸಕ್ತಿ ಇರ್ತಕ್ಕಂಥ ದೊಡ್ಡ ಆಟಕ್ಕೆ ಯಾಕೆ ತಾತ್ಸಾರು ಅದು ಸ್ವಲ್ಪ. ಆದರೆ ಯಕ್ಷಗಾನ ಕಲಾವಿದರಿಗೆ ದೊಡ್ಡ ನಮಸ್ಕಾರ. ಎಂಥ ಅದ್ಭುತ ರೀ. ನಿಜವಾಗಲೂ ಅವರಲ್ಲಿ ಇರ್ತಕ್ಕಂಥ ಪರಿಶ್ರಮದಲ್ಲಿ ನಾವು ಒಂದು 10% ಇದ್ರೆ ನಮ್ಮ ದೊಡ್ಡ ಆಟ ಎಲ್ಲೇ ಇರ್ತಿತ್ತೇನೋ. ಆದರೆ ಇದೆ ಕೆಲವೊಂದಿಷ್ಟು ಪರಿಶ್ರಮವಾದಿಗಳು ನಮ್ಮಲ್ಲಿ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ತುಂಬ ಹೃದಯ. Doddata is also a gandu kale, which means it's masculine, and men were originally performing. Like he said, in any team, you pick a person who is has like chubby cheeks and is slim and has feminine features to do the female roles. But now, under the guidance of Ramesh sir, he's trained over 50 children and girls to do all the male roles that you would see in the future as well. ನಮ್ಮ ಎಡಭಾಗದಲ್ಲಿ ನಾವು ಬಣಗಾರನ ನೋಡ್ತಾ ಇದ್ದೀವಿ. ಇವರು ಖ್ಯಾತ ಬಣಗಾರು ಶಂಕರ್ ಅರಕ್ಷಾಲಿ ಅಂತ. ಇಡೀ ರಾಜ್ಯಕ್ಕೆ ಏಕೈಕ ವ್ಯಕ್ತಿ. ಇಷ್ಟೊಂದು ಸುಂದರವಾಗಿ ಪಾತ್ರಗಳನ್ನು ತಾವು ನೋಡ್ಬೋದು. ಸೃಷ್ಟಿ ಮಾಡ್ತಾರೆ. ಪಾತ್ರಗಳ ದೊಡ್ಡಾಟದ ಪಾತ್ರಗಳ ಸೃಷ್ಟಿಕರ್ತ ಶಂಕರ್ ಅರಕ್ಷಾಲಿ ಅವರು. ಅಲ್ಲಿ ವಿಶೇಷವಾಗಿ ದೈತ್ಯ ಪಾತ್ರಗಳಿಗೆ, ರೋಷಾವೇಶದ ಪಾತ್ರಧಾರಿಗೆ, ದುರ್ಯೋಧನ ಪಾತ್ರಧಾರಿಗೆ, ರಾಕ್ಷಸನ ಪಾತ್ರಧಾರಿಗೆ ಕೆಂಪು ಬಣ್ಣ, ಹಳದಿ ಬಣ್ಣನ ಉಪಯೋಗ ಮಾಡ್ತಾರೆ. ಪುರುಷ ಪಾತ್ರಧಾರಿ, ಅದರಲ್ಲಿ ವಿಶೇಷವಾಗಿ ನಾಯಕ ಪಾತ್ರಧಾರಿಗಳಿಗೆ ಸ್ಕಿನ್ ಕಲರ್ ಉಪಯೋಗ ಮಾಡ್ತಾರೆ. ಜೊತೆಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್, ಚುಕ್ಕೆ ಚಿತ್ರಗಳು ಭಾಳ ಮುಖ್ಯ. ಬಹಳ ಚಂದ ಅಂದ ಅದು ಚುಕ್ಕೆ ಚಿತ್ರಗಳು ನೀವು ನೋಡ್ಬೋದು ಪಾತ್ರದಾಗ. ಆಮೇಲೆ ಅದಾದಮೇಲೆ ಸ್ತ್ರೀ ಪಾತ್ರ ಅವಕ್ಕೆಲ್ಲನೂ
ಹೆಚ್ಚು ಅಂದವಾದ ಕೆಲವೊಂದಿಷ್ಟು ಸ್ಕಿನ್ ಕಲರ್ ಮತ್ತು ಸ್ವಲ್ಪ ಗುಲಾಬಿ ಬಣ್ಣದ ಇದನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ಪೋಷಾಕಗಳು ಸಹಿತ ಅಷ್ಟೇ ಸೌಂದರ್ಯಯುತವಾಗಿರ್ತವೆ. ಅದನ್ನು ಹೋಗ್ತಾ ಹೋಗ್ತಾ ತಾವು ನೋಡ್ಬೋದು, ಆಹ್ಲಾದಿಸ್ಬೋದು. So different characters on stage are identified by the color that they wear. Like Krishna is blue. Demon roles are usually made of red and yellow. The normal characters are in skin color. And the hero of the role is usually identified with the chukke, that is dots. You will see on some of the characters' face where there is like a nice artwork made out of different dots. And it's a freehand art, freehand drawing as well. And you will get to see more of this very soon. ವಿಶೇಷ ಅಂತಂದರೆ ದೊಡ್ಡಾಟ ಅಂತ ವಿಚಾರಕ್ಕೆ ಬಂದಾಗ ಈ ಒಂದು ಈ ಸಭಾದ ಮರ್ಯಾದೆ ಯಾವ ರೀತಿ ಇರ್ತದೆ, ಪಾತ್ರಗಳ ಆಗಮನ ಯಾವ ರೀತಿ ಇರ್ತದೆ, ಪಾತ್ರಗಳ ಪರಿಚಯ ಹೇಗಿರ್ತದೆ, ದೊಡ್ಡಾಟದ ಪರಿಭಾಷೆ ಒಳಗೆ ಪಾತ್ರಗಳು ಒಂದಕ್ಕೊಂದು ಯಾವ ರೀತಿ ಇಂಟ್ರಾಕ್ಷನ್ ಇರ್ತದೆ ಅದನ್ನು ನಾವು ಇವತ್ತು ನೋಡ್ಬೋದು. ಈಗ ನಮ್ಮ ಕಲಾವಿದರು ಈ ವೇದಿಕೆಯಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. You'll get a glimpse of how Doddata characters enter a story, how do they introduce themselves, and how do they start connecting to the audience who've gathered. So now, let's watch a small sequence of the Krishna character. Hare Narayana Durita Nivarana Hare Narayana Durita Nivarana Hare Paramananda Sada Shiva Chandana Paramananda Sada Shiva Chandana Hare Narayana Durita Nivarana Hare Hare Narayana Durita Nivarana Hare Kargatom Ganta Digi 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 Dinda Kargatom Ayatam ಎಲ್ಲ ಸಮಸ್ತ ಜನರಿಗೂ ಹಾಗೂ ಹಿರಿಯರಿಗೂ ನನ್ನ ಸಾರ್ಥಿಯ ನಮಸ್ಕಾರಗಳು. ಭಾಗವತರೇ, ಇವತ್ತಿನ ವಿಶೇಷ ಸಭೆ ಐತಲ್ರಿ, ಎಲ್ಲ ತಣ್ಣಗೈತಿ. ಇಲ್ಲಿ ನೋಡಿದ್ರೆ ಮತ್ತೊಬ್ರು ಯಾರೋ ಬಂದ್ ನಿಂತಾರ. ಏನ್ ಮಾತಾಡ್ಸಿದ್ರಿ? ಹಂಗ ಮಾಡಿ ಮಾತಾಡ್ಸಿ ಬರ್ತೇನೆ. ನಮೋ ನಮಃ ಸ್ವಾಮಿ. ತಾವ್ಯಾರು ತಮ್ಮ ನಾಮಾಂಕಿತವನ್ನು ಈ ಸಭೆಗೆ ಹೇಳಬೇಕು. ಕೈಯಲ್ಲಿ ಸುದರ್ಶನ ಚಕ್ರ, ಮಕ್ಕದ ಮೇಲೆ ವಿಷ್ಣು ವಿರಾಟ್ ತೇಜಸ್ಸು. ಇವರು ಆಕಾರ ನೋಡಿದ್ರೆ ಮಾನವರು, ದೇವಲೋಕದವರು ಏನೋ ನನಗೆ ತಿಳಿದಂಗ ಆಗೈತಿ. ಆದ್ರೂ ನಿಮ್ ಸಲುವಾಗಿ ಒಂದು ಕೇಳೇ ಬಿಡ್ತೇನೆ. ಸ್ವಾಮಿ, ನಿಮ್ಮ ನಾಮಾಂಕಿತವನ್ನು ಸಭೆಗೆ ಹೇಳ್ಬೇಕಿದ್ದೀವಾ? ಅಯ್ಯ ಬಾಲಕ, ನನ್ನ ನಾಮಾಂಕಿತವನ್ನ ಕೇಳುವ ಮೊದಲು ನೀನು ಯಾರು, ನಿನ್ನ ನಾಮಾಂಕಿತವೇನೆಂಬುದನ್ನು ಕೂಡಿದ ಸಭೆಗೆ ತಿಳಿಸುವಂತನಾಗಲೇ ಬಾಲಕ. ಬಹಳ ಖುಷಿ ಆತ್ರಿ, ಬಹಳ ಸಂತೋಷ ಆಯ್ತು ನನಗೆ. ಯಾಕಂದ್ರ ಇಲ್ಲಿವರೆಗೂ ಯಾರು ನನ್ನ ಹೆಸರು ಕೇಳೇ ಇಲ್ರಿ. ಕೆಲಸನೇ ಹೇಳ್ತಾರೆ, ಹೌದು, ಆ ಸೈನ್ಯ ಕರ್ಕೊಂಬ, ಈ ಸೈನ್ಯ ಕರ್ಕೊಂಬ, ಇದನ್ನ ನೀವು ನನಗೆ ಕೇಳಿರಲ್ಲ. ಬಹಳ ಖುಷಿ ಆಗ್ತದೆ. ಕೇಳ್ತೇನೆ, ಹೇಳ್ರಿ. ಹೇಳುವಂತನಾಗ ಇತ್ತ ಅತ್ತ ಸುತ್ತಮುತ್ತ ಹುಬ್ಬಳ್ಳಿ ಅತ್ತ ನನ್ನ ಚಿತ್ತ. ಯಾಕಂದ್ರೆ ಯಾಕಿರ್ಬೋದು, ನನ್ನವರಿಗಾಗಿ
ನಮ್ಮವರಿಗಾಗಿ, ಹಿರಿಯರಿಗಾಗಿ, ಕಿರಿಯರಿಗಾಗಿ ಸದಾ ಹೆಗಲಿಗೆ ಹೆಗಲಾದ ಹಲ ಹಲ ಸಾರ್ಥಿ ಸಾರ್ಥಿ ಅಂತ ಕರಿತಾರ್ರಿ ದೇವ. ಮತ್ತೆ ನಿಮ್ಮ ನಾಮಾಂಕಿತ ಒಂದು ಹೇಳ್ಬಿಡಲ್ಲ. ಸಾರಥಿ, ನಿನ್ನ ನಾಮಾಂಕಿತವನ್ನ ಅತಿ ಸುಂದರವಾಗಿ ವಿವರಿಸಿದ ಮೇಲೆ ನನ್ನ ನಾಮಾಂಕಿತವನ್ನು ಹೇಳಬೇಕಲ್ಲವೇ? ಹೌದೇವ, ಹೇಳಬೇಕ. ನಂದಕನೆಂಬ ಕಟಕ, ಸಾರಂಗ ಎಂಬ ಬಿಲ್ಲು, ಕೌಮೋದಿಕೆ ಎಂಬ ಗದಾಧಾರಿ, ಏಕಕಾಲಕ್ಕೆ ಲೌಕಿಕ, ದಿವ್ಯಾಸ್ತ್ರ, ದೇವಾಸ್ತ್ರ ಈ ಮೂರು ರೂಪದ ಕೈಕರ ಮಾಡೋ ಸುದರ್ಶನ ಚಕ್ರ. ಸುದರ್ಶನ ಚಕ್ರ, ಪಾಂಚಜನ್ಯಧಾರಿ, ಕೊರಳಲು ಪ್ರಿಯ, ದ್ವಾರಕಾನಗರದ ಅಧಿಪತಿಯಾದ ನನ್ನನ್ನು ಶ್ರೀಕೃಷ್ಣ ಪರಮಾತ್ಮನೆಂದು ಕರೆಯುವರೆಯ ಸಾರಥಿ. ಶ್ರೀಕೃಷ್ಣ ಪರಮಾತ್ಮ ಧನ್ಯನಾದೆ ತಂದೆ, ಧನ್ಯನಾದೆ ದೇವ, ಧನ್ಯನಾದೆ ಸ್ವಾಮಿ. ಮುರಾರಿ, ಮುಕುಂದ, ಶ್ರೀಕೃಷ್ಣ, ನಿನ್ನ ನಾಮಾಂಕಿತವನ್ನು ಹೇಳಲು ನನಗೆ ಭಯ ಸಾಲದು. ಇರಲಿ, ತಮ್ಮ ಬಂದ ಕಾರ್ಯವನ್ನು ಮುಗಿಸಿಕೊಂಡು ಹೋಗಿ ಬರುವಂತವರಾಗಿರಿ. ಯಾಕಾಗಲ್ಲ ಇದು ಸುಖ ಆಗಿತ್ರಿ, ದೇವನ್ ಕಂಡಿದ್ದೆ. ಇದು ರಾಕ್ಷಸು ಒಳ್ಳೆ ಸಣ್ಣ ಹುಡುಗಿದ್ದಂಗ ಐತಿ. ಏನ್ ಗೊತ್ತಾಗೋದು, ಬರಾಕತ್ತಾಗ ನೋಡಿದೆ ಕಲ್ಲು ಗಾಳಿಗೆ ಉದ್ರ ತುಂಗ ಬೀಳಾಕತ್ತಾವ. ಏ ಸಾರಥಿ, ಅವರು ರಾಜ ಮಹಾಜಾರ ಕಂಡಂಗ ಆಕತಿ. ಅವ್ರನ್ನ ಸ್ವಲ್ಪ ಚಂದಾಗೆ ಮಾತಾಡ್ಸು. ಗಾಳಿ ಬಂದಂಗ ಬಂದ್ರಲ್ರಿ, ಇಂತಾರು ಬರೋದಕ್ಕೆ ಮಂದಿಗೆ ಬುಟ್ಟೆಲ್ಲ ಉಳದ್ರಾಕತ್ತಾವ. ನೋಡಿಲ್ಲ, ಆದ್ರೂ ಮಾತಾಡ್ಸಿ. ನಮೋ ನಮೇ ದೇವ, ತಾವ್ಯಾರು? ತಮ್ಮ ನಾಮಾಂಕಿತವೇನು? ಇತ್ತ ಕಡೆ ಬಿಲ್ಲು ಬಾಣಗಳನ್ನು ಇತ್ತ ಕಡೆ ಹಿಡಿದು ಹೊರಟಂತ ನಿಮ್ಮ ನಾಮಾಂಕಿತವನ್ನು ಸಭೆಗೆ ತಿಳಿಸ್ಬೇಕ್ರಿ ದೇವ. ನನ್ನ ನಾಮಾಂಕಿತವನ್ನು ಕೇಳುವಂತವನಾದ್ಯಾ? ಹೌದು ಹೌದು ದೇವ. ದಂಡ ದಂಡ ಉತ್ತಂಡ ಮಂಡಲೇಶ್ವರನ ಗಂಡ, ದಂಡಧರನಾದ ಪರಶಿವನಿಂದ ಪಾಶುಪತಾಸ್ತ್ರ ಪಡೆದು ದಂಡ ವೈರಿಯಾದ ಹಿಂಡು ರಕ್ಕಸರನ್ನ ದಂಡಧರ ಕಳುಹಿಸಿದ ಮೂರು ಲೋಕದ ಗಂಡ. ಅಲ್ಲ ಅರ್ಜುನ ಮಧ್ಯಮ ಪಾಂಡವ, ಶ್ರೀಕೃಷ್ಣ ಪರಮಾತ್ಮ ಆತ್ಮ ಮಿತ್ರ ಅರ್ಜುನ ಮಹಾರಾಜರಿಗೆ, ಅರ್ಜುನ ಮಹಾರಾಜರಿಗೆ ಜಯವಾಗಲಿ. ಸ್ವಾಮಿ, ತಾವು ಬಂದ ಕಾರ್ಯವನ್ನು ಮುಗಿಸಿಕೊಂಡು ಹೋಗಿ ಬರುವಂತವರಾಗಿರಿ. ಯಾಕಾಗಲದು? ಹೇ ಜಲಜಾಕ್ಷ, ಆ ಕುಲಕಂಟಕನಾದ ಕೌರವನು ಮುಳ್ಳು ಮುನಿಯಷ್ಟು ನೆಲ ಕೊಡಲಿಕ್ಕಿಲ್ಲ ಎಂದು ಛಲ ಮಾಡಿ 11 ವರ್ಷ ಇಡೀ ಸೈನ್ಯವನ್ನು ಸೇರಿಸಿ ಪುನಃ ಪ್ರಾರಂಭಿಸಿದ. ಯುದ್ಧದ ಪ್ರಾರಂಭದಲ್ಲಿ ತಮ್ಮ ನಿಶ್ಚಯವರಾದ ಭೀಷ್ಮ ದ್ರೋಣರನ್ನು ತಮ್ಮ ತ್ರಾಣದಿಂದ ಗೆದ್ದೆವು. ಇದೇ ರೀತಿ ನಿಮ್ಮ ಕರುಣೆ ನಮ್ಮ ಮೇಲೆ ಇರಲಿ. ಅವಯ ಶ್ರೀಕೃಷ್ಣ ಪರಮಾತ್ಮ. ಆಹೇ ಪಾರ್ಥ, ಶ್ರೇಷ್ಠರಾದಂತಹ ಭೀಷ್ಮ ದ್ರೋಣಾಚಾರ್ಯಗಳನ್ನು ಎನ್ನ ತ್ರಾಣದಿಂದ ಗೆದ್ದೇವೆಂದು ಆಡಿದೆಯಲ್ಲ, ಇದು ಒಪ್ಪುವಂತಹದ್ದಲ್ಲ, ಅಸಮ್ಮತವಾದಂತಹ ವಾಕ್ಯ. ಆಹೇ ಅರ್ಜುನ, ಆಹೇ ಭಾವಯ್ಯ, ಶ್ರೇಷ್ಠರಾದಂತಹ ಭೀಷ್ಮ ದ್ರೋಣಾದಿಗಳನ್ನ ಗೆಲ್ಲಬೇಕಾಗಿದ್ದರೆ ಅದನ್ನ ಸದ್ಧರ್ಮದ ಯುದ್ಧದಿಂದ ಮಾತ್ರ ಸಾಧ್ಯವಾಯಿತು. ಅಬದ್ಧ ವಾಕ್ಯಗಳನ್ನು ಆಡುವುದೇನಯ್ಯ ಪ್ರಬುದ್ಧ ಪಾರ್ಥ. ಆಹೇ ಕಿರೀಟಿ, ಆಹೇ ಭಾವಯ್ಯ, ವೀರರಾದಂತಹ ಸಮಸಪ್ತರನಿಗೆ ಯುದ್ಧ ಮಾಡುವಂತಹ ವೀರರು ನಮ್ಮಲ್ಲಿ ಯಾರಿದ್ದಾರೆ ಹೇಳಯ್ಯ? ಮದ್ಯಪಾನ ಆಹಾ ಮಾತುಗಳಂತಕ, ಆ ದುರುಳರಾದ ಸಮಸಪ್ತಕರೊಡನೆ ಯುದ್ಧ ಮಾಡಲು ಯಾರಿಲ್ಲವೆಂದು ಚಿಂತಿಸುತ್ತಿರುವಿರೇನು? ಹೌದು, ಚಿಂತಿ. ಹೀಗೆ ಕೇಳುವಂತ ಆ ಸಮಸಪ್ತಕರನ್ನು ಅವರ ಪೊಕ್ಕೆಲುಬುಗಳನ್ನು ಮುರಿದು ಕೊಂಡ ರಕ್ತವನ್ನು ಹಿಂಡಭೂತಗಳಿಗೆ ಹಂಚುವೆ. ಈ ಲೋಕದ ಗಂಡನ ವೀರ ಪರಾಕ್ರಮವನ್ನು ನೋಡುವಂತವರಾಗಿರಿ ಭಾವಯ್ಯ ಶ್ರೀಕೃಷ್ಣ ಪರಮಾತ್ಮ. ಹೇ ಸವ್ಯಸಾಚಿ, ಕೆಂಡದಂತಹ ನಿನ್ನ ಮಾತನ್ನು ಕೇಳಿ ನನಗೆ ಮಿಗಿ ಆನಂದವಾಯಿತು. 3 ಲೋಕದ ಗಂಡು ಎನ್ನುವ ಹೆಸರಿಗೆ ನೀನೇ ತಕ್ಕವನು. ಮಕ್ಕಳಿಗೂ ಸಲ್ಲತಕ್ಕದ್ದಲ್ಲ. ಧರ್ಮರಾಜನ ಧನಂಜಯನಾದಂತ ಈ ಫಲ್ಗುಣ ಪರಾಕ್ರಮ 3 ಲೋಕಕ್ಕೆ ಮಿಗಿಲಾದದ್ದು. ಒಟ್ಟು ಪರಾಕ್ರಮಕ್ಕೆ ನಾವು ಎಷ್ಟು ಕೊಂಡಾಡಿದ್ರೂ ಸಹ ಇನ್ನೂ ಕಮ್ಮಿಯೇ. ಹೇ ಅರ್ಜುನ, ನಿನಗೆ ಒಳ್ಳೆಯದಾಗಲಿ. ನಾವೀಗ ಮುಂದೆ ಹೋಗೋಣ, ನಡೆಯುವಂತ ನಾವು.
ಈಗ ತಾವು ನೋಡಿದ್ರಿ ಸಾರಥಿ ಪಾತ್ರ. ಸಾರಥಿ ಅಂದರೆ ಇಡೀ ದೊಡ್ಡಾಟವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯುತವಂಥ ಕೆಲಸ ಮಾಡೋರು. ಸಾರಥಿ ಪಾತ್ರಗಳನ್ನ ಪರಿಚಯ ಮಾಡಿಸೋದು, ಅಲ್ಲಿ ಆಗ್ತಕ್ಕಂಥ ಓರೆಕೋರೆಗಳನ್ನು ಸರಿದೂಗಿಸೋದು, ಪಾತ್ರಧಾರಿಗಳು ಗದಾ ಬಿಲ್ಲು ಬಾಣ ಬಿಟ್ಟು ಹೋಗಿದ್ರೆ ತಗೊಂಡು ಹೋಗೋದು. ಆಮೇಲೆ ಬಹಳ ಪ್ರಮುಖವಾದದ್ದು ಅಂತಂದ್ರೆ ಸಂವಹನ. ಪ್ರಸ್ತುತ ಇರ್ತಕ್ಕಂಥ ವಿಷಯಗಳನ್ನು ತೆಗೆದುಕೊಂಡು ಸಾಮಾಜಿಕ ವೈಪರೀತ್ಯಗಳನ್ನು ವಿಡಂಬನಾತ್ಮಕವಾಗಿ ಹೇಳುವಂಥ ಕೆಲಸ ಮಾಡೋರು ಸಾರಥಿ. So what you saw now was a sequence of Krishna and Arjuna. The other character was Sarathi. He is a Sutradhar of the Dodata. And what he does, the main role is to really communicate with the characters, and often also comes with the responsibility that if somebody has dropped their properties to carry it back. And also to keep that engagement between the mythological story and the common people who are sitting. That connect is what he brings throughout, and he also brings in the humor in the whole play. ಅದ್ಭುತವಾದ ಸಂಗೀತವನ್ನು ತಾವು ಇವತ್ತು ಕೇಳಿದ್ರಿ. ಬಹುಶಃ ಈ ರೀತಿಯ ಮೂಲ ರೂಪದ ಸಂಗೀತವನ್ನು ನಾವು ಜಿಕೆ ಕಲಾವೇದಿಕೆ ಬಳಗದವರು, ಹುಬ್ಬಳ್ಳಿಯವರು ತಮಗೆ ಉಣಬಡಿಸಬೇಕು ಅಂತಂದು ಇಂಥ ಅದ್ಭುತ ಕಲಾವಿದರನ್ನು ಕರ್ಕೊಂಡ್ಬಂದಿದ್ದೀವಿ. This is the Himmela. Himmela is it's usually Himmela means hindgade, like sitting behind, and who's conducting the play, and that's the Himmela that the GK Kalavedike has brought together the authentic, very traditional Bhagavatas and other instrumentalists, which Sir will explain now for us in BIC. ಭಾಳ ಅದು ಯಾಕೆ ಪುರಾತನ ಅಂತ ಹೇಳಿದೆ ಅಂತಂದರೆ, ಇವರೆಲ್ಲ ರೈತರು, ಹೊಲದಲ್ಲಿ ಎಲ್ಲ ಭಾಗವತಿಗೆ ಮಾಡುವಂಥವ್ರು, ಬಿತ್ತುವಾಗ ಉತ್ತುವಾಗ ಹಾಡು ಹೇಳ್ತಾರೆ. ಅದ್ರ ಜೊತೆಗೆ ತಾವು ಇಲ್ಲಿ ಹಾರ್ಮೋನಿಯಮನ್ನು ನೋಡ್ತಾ ಇದ್ದೀರಿ, ಇದು ಕಾಲ್ ಪೆಟ್ಟಿಗೆ ಅಂತ ಕರೀತಾರೆ. ಬಹುಶಃ ಭಾಳ ಜನ ಮಕ್ಕಳು ಇದು ನೋಡಲಿಕ್ಕಿಲ್ಲ. ಕಾಲಿನಿಂದ ಇದನ್ನು ಒತ್ತೋದು, ಕೈನಿಂದ ನುಡಿಸೋದು. ಇದು ಬಹಳ ವಿಶೇಷವಾದದ್ದು, ಬಹಳ ಪುರಾತನವಾದದ್ದು ಸಹ. ಸುಮಾರು 4-5 ತಲೆಮಾರಿನಿಂದ ಈ ಹಾರ್ಮೋನಿಯಂ ನಮ್ಮ ಭಾಗವತರ ಜೊತೆಗಿದೆ. ಈ ಮದ್ದಳಿ 36 ಇಂಚಿಂದು, ಬಹಳ ಇಷ್ಟು ದೊಡ್ಡದಿದೆ. ಇದರ ವಿಶೇಷತೆ ಅದರ ಒಂದು ನಾದವನ್ನು ತಾವು ಆಸ್ವಾದಿಸಿರ್ಬೋದು. ಈ ರೀತಿಯ ಒರಿಜಿನಲ್ ಆದಂಥ ಹಳೆಯದಾದಂಥ ಒಂದು ಸ್ವಾದವನ್ನು ತಮಗೆ ಕೊಡಬೇಕು ಅನ್ನೋ ಸದುದ್ದೇಶ ನಮ್ಮದಾಗಿತ್ತು. All of them are also farmers. So the songs that they sing in fields is their practice ground, and they come on stage to entertain all of us. And the harmonium here is passed on for 4 to 5 generations now, and most of us have probably not even seen a harmonium like this. They do. And it's a combination of what you do with your leg and hand, and that's how it is. And it's really also heavy to carry, and thank you GK Kalavedika for bringing all of this today. It's just a plug of a button to get a harmonium. But and the madale and Shenai is the other instrument also that is there on stage with us. ಈ ಮಕ್ಕಳ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ಮೇಡಮ್. ಪ್ಲೀಸ್ ಹೇಳಿ ಸರ್. ಈ ನಮ್ಮಲ್ಲಿ ಈ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಮಾಡೋರು ಮತ್ತು ಪ್ರೌಢ ಹಂತದಲ್ಲಿ ಶಿಕ್ಷಣ ಮಾಡುವಂಥ ಒಂದು 30-35 ಜನ ಹೆಣ್ಣು ಮಕ್ಕಳು, ಒಂದು 10 ಜನ ಗಂಡು ಮಕ್ಕಳು, 30 ಜನ ಯುವಕರು ಈಗಾಗಲೇ ತರಬೇತಿ ಮಾಡ್ತಾ ಇದ್ದಾರೆ. ಈ ಮಕ್ಕಳಿದಾರಲ್ಲ, ಇವರು 3 ಮತ್ತು 4ನೇ ಕ್ಲಾಸಿನ ಮಕ್ಕಳು. 20ರಿಂದ 25 ಪ್ರಕಾರಗಳ ದೊಡ್ಡಾಟದ ಹೆಜ್ಜೆಗಳನ್ನು ಅವರು ಗುರುತಿಸ್ತಾರೆ, ಮಾಡ್ತಾರೆ. ಅದೊಂದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಉದ್ದೇಶ ಭಾಳ ಸ್ಪಷ್ಟ. ನಾನು ಕಲಿತ್ರೆ 10 ವರ್ಷ, ಇವರು ಕಲಿತ್ರೆ ಬಹಳ ದಿನ ಇಲ್ಲ, ನನ್ನ ಮಕ್ಕಳು ಕಲಿತ್ರೆ 2 ತಲೆಮಾರು ಹೋಗ್ಬೋದು ಅಂತ. So children who performed here have been training under the GK Kalavedike, and they can, they've learned over 25 different steps that come in Dodata. And, he's saying that, what if he learns, it's only for a couple of more decades. If the next generation learns, it will last for at least 2 generations. ಈ ದೊಡ್ಡಾಟದ ಹೆಜ್ಜೆ ಪ್ರಕಾರಗಳಲ್ಲಿ ಬಂದಾಗ 2 ಹೆಜ್ಜೆ, 4 ಹೆಜ್ಜೆ, 6 ಹೆಜ್ಜೆ, ಒಂದು
ದುರ್ದೈವದ ಸಂಗತಿ ಅಂತಂದರೆ ವಿಶೇಷವಾಗಿ ದೊಡ್ಡಾಟದಲ್ಲಿ ಹೆಜ್ಜೆ ಪ್ರಕಾರಗಳಿಗೆ ಹೆಸರಿಟ್ಟಿಲ್ಲ. ಯಕ್ಷಗಾನದಲ್ಲಿ ಪ್ರತಿ ಮುದ್ರಿಕೆಗೂ ಒಂದೊಂದು ಹೆಸರನ್ನು, ಪ್ರತಿ ಹೆಜ್ಜೆಗೂ ಒಂದೊಂದು ಹೆಸರನ್ನು, ಪ್ರತಿ ಉಸಿರಿಗೂ ಒಂದೊಂದು ರಾಗವನ್ನು ಹೇಳುವಂಥದ್ದು. ಅದು ಸಂಶೋಧನೆ ಆಗಬೇಕು. ಈ ಪ್ರಕಾರದಲ್ಲಿ ಹೆಚ್ಚು ಒಂದಿಷ್ಟು ಕೆಲಸಗಳಾಗಬೇಕು ಅನ್ನೋದು ಒಂದು ಪ್ರಾಮಾಣಿಕ ಕಳಕಳಿ ನಮ್ಮದು. ಆದರೆ 2 ಪ್ರಕಾರ, 4 ಪ್ರಕಾರ ಮತ್ತು 6 ಪ್ರಕಾರಗಳ ಹೆಜ್ಜೆಗಳಲ್ಲಿ ಯಾವ ರೀತಿ ವಿಧಗಳಿರ್ತಾವೆ, ಆ ಪಾತ್ರಗಳ ಮೆರುಗು ಯಾವ ರೀತಿ ಇರ್ತದೆ, ಆ ಸನ್ನಿವೇಶವನ್ನು ಕುಣಿಯೋದ್ರ ಮೂಲಕ ತಮ್ಮ ಮುಂದೆ ಕಟ್ಟಿಕೊಂಡಿದ್ದೇವೆ ಬಸವಣ್ಣನವರ ವಚನಗಳ ಮೂಲಕ. ಇದು ಒಂದು ಭಾಳ ವಿಶೇಷ. So how they've categorized the steps in Dodata is based on the beats. So 2 ಹೆಜ್ಜೆ means 2 beats, 4 ಹೆಜ್ಜೆ, 6 ಹೆಜ್ಜೆ, 2, 4, 6 are the 3 different kinds. And he's also saying that it's not, no names are given to these, but it is just the number of the beats is the identity for these. And now we'll take a look at a sequence which will show us how these play out on stage, and please enjoy the movements. Thank you. ನೀನೊಲಿದರೆ ಕೊರಡು ಕೊನುರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷ ಅಮೃತ ಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವೋ. ಕೂಡಲ ಸಂಗಮ ದೇವಾ ಧವಿತಯ ತಯ ಧವಿತಯ ತಯ ರೈತ ರಾಮ ಕಾಳೋ ಹಳ್ಳಿಯ ವಾಕಾಲೋ ಹಳ್ಳಿಯ ವಾಕಾಲೋ ದುಡಿದು ದಳೆದವರು ಕೊಡಿಯ ಮಗೆ ವರವ ಪಾಲಿಸುದೇವನೇ ಜಂಗಮ ಪ್ರಿಯನೇ ಜಗದೋದ್ಧಾರಕನೇ ಮಾಡುವೆ ನಾ ನಿಮ್ಮ ಸ್ಮರಣೆ. ಸ್ಥಾವರ ಅಳೆದು ಜಂಗಮ ಬಿತ್ತಿದವನೇ ಕಲ್ಯಾಣದ ರಸನೆ.
ಮೇಲೊಂದು ಲಿಂಗವನೆಟ್ಟು ಅಂಗ ಧರ್ಮದ ಹಂಗು ಹರಸಿದ ಧರ್ಮದ ಹಂಗು ಹರಸಿದ ಮಂಗಳ ಮೂರ್ತಿಯೇ ಕಲ್ಯಾಣದ ರಸನೆ ಪಾಲಿಸೋ ದೇವನೇ ಗಂಗಾ ಪ್ರಿಯನೇ ಪಾಲಿಸೋ ಪಾಲಿಸು ದೇವನೇ ಜಂಗಮ ಪ್ರಿಯನೇ ಕಲ್ಯಾಣ ಅರಸನೇ ಹೇ ದೇವಾ ಪಾಲಿಸಯ್ಯ ಜಯ ಜಯ ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುವುದು ಮಲ್ಲಿಗೆ ಇದ್ದಾಗ ಕಲ್ಯಾಣ ಪಟ್ಟಣದೋಳು ಬಸವಣ್ಣ ಏರುವಾಗ ಕಲ್ಲಿಗಾತಕ ಕೈಯ ಮುಗಿಯುವುದು ಮಲ್ಲಿಗೆ ಕಲ್ಯಾಣ
ತೋಂ ತಕ್ಕ ಜನ ಧೀಂ ತಕ್ಕ ಜನ ತೋಂ ತಕ್ಕ ಜನ ತೋಂ ತಕ್ಕ ಜನ ಧೀಂ ತಕ್ಕ ಜನ ತೋಂ ತಕ್ಕ ಜನತಾ ಕಯ ತೋಂ ತಕ್ಕ ಜನತಾ ಕರ್ತೂ ಓಂ ತನ ಶಬಾಷ್ ಅವರೇ ಹೇಳ್ಸ್ಬಿಡಲ್ಲ ನೀವು. ನಾನು ಕಲ್ತ್ಕೋತೀನಿ ಹೇಳಿ. ಆಸಕ್ತರು ಒಂದು 4 ಜನ ಮುಂದೆ ಬಂದ್ರೆ ಒಳ್ಳೇದು, ನಮಗೂ ಸ್ವಲ್ಪ ಹುರುಪಾಗ್ತದೆ. Those who are interested, please come to the front. We'll learn some ಎಲ್ರಿಗೂ voice. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹಾ ಬರ್ರಿ ಪ್ಲೀಸ್. ಹಾ ಯಾರಾದ್ರೂ ಬರ್ಬೋದು. ಹಾ ಓಕೆ, ಎಲ್ರೂ ನಮ್ಮ ಜೊತೆಗೆ ದೊಡ್ಡ ಆಡದ ಹಲಲಲ ಶಹಬಾಷ್ ಹೇಳ್ಬೇಕು. All of you should join us in saying ಹಾ the voice note that they use. You must have already heard halalala shabas. Correct ಹೇಳಿದ್ನಾ ಸರ್? ಅದು ಧ್ವನಿಯಲ್ಲಿ ಒಂದು ಬೇಸ್ ವಾಯ್ಸ್ ಅಂತ ಕರಿತಾರಲ್ಲ, ಆ ಬೇಸ್ ವಾಯ್ಸ್ನಿಂದ ನಾವು ಕರಿಬೇಕು. ಅಂದ್ರ ಅದು ಚೆನ್ನಾಗಿ ಕೇಳಿ ಬರ್ತದ ಅನ್ನೋದು. ಹಲ ಹಲಲಲ ಶಬಾಷ್ ಶಿವ ಹೋರಿ ಏನು ಅನಿಸ್ಲಿಲ್ಲ. ಹಲ ಹಲಲಲ ಶಬಾಷ್ ಹೋರಿ ಎಲ್ಲರೂ ಹೇಳ್ಬೇಕು. ಸರ್ ಬಿಡ್ಸ್ ಹೇಳಿ, ನನಗೂ ಗೊತ್ತಾಗ್ತಿಲ್ಲ. ಇಲ್ಲ ರೆಡಿ ಆಲ್ ಆಫ್ ಯು ಎಲ್ಲಾರು ಮಾಡ್ಬೇಕ್ರಿ, ಅಂದ್ರೆ ನಮಗೂ ಸ್ವಲ್ಪ ಖುಷಿ ಬರ್ತೈತಿ. ಹಲೋ ಹಲೋ ಇಲ್ಲ ಕೇಳ್ಬೇಕಲ್ಲ ವಾಪಸ್, ನಾವು ಕೇಳಿದ್ದು 4 ಪಟ್ಟು ಈ ಕಡೆ ಕೇಳ್ಬೇಕು. ಎಸ್ ರೆಡಿ ಅಲ್ಲ, ಸ್ವಲ್ಪ ಸಾಡ್ಲಿ ಬಿಡ್ಬೇಕು. ಹಂಗೆ ಕುತ್ಕೊಳಂಗಿಲ್ಲ, ಲೂಸ್ ಲೂಸ್ ಬರಬರ್ ಕುತ್ಕೋರಿ. ಹಲೋ ಹಲೋ ಇಲ್ಲಿ ರೋಡ್ ಒಳಗೆ ಹೋಗಿ ಹೊಟ್ಟಿ. ಹಾ ರೆಡಿ 1 2 3 ಹಲೋ ಹಲೋ ಶಹಬಾಷ್ ಶಹಬಾಷ್ ವಾಹ್ವರಿ ವಾಹ್ವರಿ. I am also learning. ಇದು ಬಹಳ ವಿಶೇಷ ಅಂತಂದ್ರೆ ಒಳ್ಳೆ ಆರೋಗ್ಯ ಕೊಡ್ತದೆ. ಒಂದು ಹೇಳ್ಬೇಕಂದ್ರೆ ಶ್ವಾಸಕೋಶದ ತೊಂದರೆಗಳು ಯಾವುದೂ ಬರಕ್ ಸಾಧ್ಯನೇ ಇಲ್ಲ. He's saying this is a remedy for the coronavirus. You know, you can become stronger, your lungs can become stronger. So I think we should do one more round, sir. ನೀವು ಇದು ಹೇಳಾದ್ಮೇಲೆ ಕರೋನಾ ವೈರಸ್ ಭಯ ಎಲ್ಲರಿಗೂ ಇದೆ, ಸೊ ಇನ್ನೊಂದ್ಸತಿ ಮಾಡಿಸ್ತೀವಿ. ಹೌದ್ರು ಚೇರ್ಗೆ ಅಂಟ್ಕೊಂಡು ಕೂತ್ಕೊಂಡ್ರೆ ನಾನು ಹೇಳಿಲ್ಲ. ಸ್ವಲ್ಪ ಮುಂದೆ ಬರ್ರಿ. ಹಾ ಮತ್ತೆ ಎಲ್ಲರೂ ಕೇಳಿದೆ ಸರ್ ನೀವು ಮೇಷ್ಟ್ರಿ ಇಲ್ಲಿ, ನಾವು ಹೇಳ್ಬೇಕು. ಹಲೋ ಹಲೋ ಶಹಬಾಷ್ ಶಹಬಾಷ್ ವಾಹ್ವರಿ ವಾಹ್ವರಿ. ದೊಡ್ಡ ಆಟ ಅಂದ್ರ ನಮ್ ಕಡೆ ಕರಿತಾರೆ ಸೊಂಟ ಮತ್ತು ಕಂಠ ಗಟ್ಟಿರ್ಬೇಕಂತ. Your waist and your throat needs to be strong if you want to be a good doctor. ನಿಜ ರೀ, ಪಾತ್ರನ ಯಾರಿಗೆ ಕೊಡ್ತಿದ್ರಲ್ಲ ಹಳ್ಳಿ ಒಳಗ, ಅವ್ರ ಮನ್ಯಾಗ ಎಮ್ಮಿ ಇಲ್ಲ ಅಂದ್ರ ಪಂಚರ ಅವ್ರಿಗೆ ಎಮ್ಮಿ ಕೊಡಿಸಿದ್ರು. ಹೌದಲ್ರಿ? ಮನ್ಯಾಗ ಅವ್ರಿಗೆ ಒಳ್ಳೆ ಒಳ್ಳೆ ಆಹಾರ, ಉತ್ತತ್ತಿ, ದ್ರಾಕ್ಷಿ, ಗೋಡಂಬಿ, ಹಾಲು, ಮೊಸರು, ತುಪ್ಪು ಹಿಂಗೆಲ್ಲ ಯಾವಾಗ ಪಾತ್ರ ಮಾಡಕ್ ಚಲೋ ಮಾಡ್ದ, ಕರೆ ಹೇಳ್ತೀನಿ ಅದ್ಭುತವಾದ ತಯಾರಿ ಮಾಡ್ತಿದ್ರು. ಅಷ್ಟು ಶ್ರದ್ಧೆ ಯಾರಿಗೆ ಗೊತ್ತೈತಿ? ಅಷ್ಟೊಂದು ಶ್ರದ್ಧೆ. ಇದು ಇನ್ನೂ ಹೇಳೋದು ಬಹಳ ಇದೆ, ಸಮಯದ ಅಭಾವ. ತಾವು ಪಾತ್ರಗಳನ್ನು ತಾವು ನೋಡ್ತಾ ಇದ್ದೀರಿ. ಕೊನೆಯದಾಗಿ ಶಲ್ಯರಾಜನ ಒಂದು ಸಾರತತ್ವ ಯಾವ ರೀತಿ ಮಾಡ್ತಾನೆ. ಕರ್ಣ 15 ದಿವಸದ ಯುದ್ಧ, ದ್ರೋಣಾಚಾರ್ಯರು ಮಡಿದಿರ್ತಾರೆ. ಕರ್ಣನಿಗೆ ಏನಾಗ್ತದೆ ಅಂತಂದ್ರೆ
ದುರ್ಯೋಧನ ಪ್ರಾಣ ಮಿತ್ರನ ಆ ಒಂದು ಸನ್ನಿವೇಶ ನೋಡೋಕ್ಕಾಗಲ್ಲ. ಇಲ್ಲ, ನಾನು ನಿನ್ನ ಸಹಾಯಕ್ಕೆ ಬರ್ತೀನಿ, ಯಾವುದೇ ಕಾರಣಕ್ಕೂ ಪಾಂಡವರನ್ನ ಧೂಳಿಪಟ ಮಾಡ್ತೀನಿ, ಕೊಡು ನನಗೆ ದಳಪಟ್ಟ ಅಂತ ಕೇಳ್ತಾನೆ. ನೀನು ದಳಪಟ್ಟ ಕೊಟ್ಟಿದ್ದ ಆತಂತಂದ್ರ ಆ ಸಮಸ್ತ ಪಾಂಡವರನ್ನ ಸತ್ಯನಾಶ ಮಾಡ್ತೀನಿ ಅಂತ ವಾಗ್ದಾನ ಮಾಡ್ತಾನೆ. ಆ ಕಾರಣಕ್ಕೆ ಏನಾಗ್ತದ ಅಂತಂದ್ರೆ, ಇಂತಹ ಪರಿಸ್ಥಿತಿ ಒಳಗ ಅಷ್ಟೊಂದು ಧೈರ್ಯ ಕೊಟ್ಟಂತಹ ಕರ್ಣನಿಗೆ ಆಯ್ತು ನಿನಗೆ ದಳಪಟ್ಟ ಕೊಟ್ಟನಿ, ನಿನಗೆ ಏನ್ ಬೇಕು ಕೇಳು ಅಂತಾನ ಶಲ್ಯರಾಜನ ಸಾರಥ್ಯ ಮಾಡಿಕೊಡಿ ಅಂತ. ಯಾಕಂದ್ರ ಶ್ರೀಕೃಷ್ಣ ಅದ್ಭುತವಾದ ಸಾರಥಿ. ಅವರು ದೇವರು ಅನ್ನೋದು ಒಂದು ಕಡೆ ಇದ್ರ, ಸಾರೋತ್ವ ಮಾಡೋದು, ಕುದುರೆಗಳ ನಡೆಯ ಬಗ್ಗೆ ನೋಡಿ, ಅದರ ಆರೋಗ್ಯದ ಬಗ್ಗೆ ಬಹಳ ಪರಿಣಾಮಕಾರಿಯಾದಂಥ ವಿಚಾರವನ್ನು ತಿಳಿದುಕೊಂಡು ನಾವು ಶ್ರೀಕೃಷ್ಣ ಪರಮಾತ್ಮ. ಅಷ್ಟೇ ಬುದ್ಧಿವಂತ, ಅಷ್ಟೇ ಚಾಣಾಕ್ಷ, ಅಷ್ಟೇ ಸಾರತ್ವದಲ್ಲಿ ವೀರನಾದಂಥವನು ಶಲ್ಯರಾಜ. ಆ ಶಲ್ಯರಾಜನ್ನ ಕೌರವೇಶ ಯಾವ ರೀತಿ ಮನವೊಲಿಸಿ, ಒಂದು ಮಾತು ಹೇಳ್ತೇನೆ, ಕರ್ಣಗೂ ಶಲ್ಯರಾಜಗೂ ಎಣ್ಣೆ ಸೀಗೆಕಾಯಿ ಸಂಬಂಧನ ಹೆಂಗೆ ಬೆಸಿತಾರ ಅನ್ನೋದನ್ನ ವೇದಿಕೆ ಮೇಲೆ ನಾವು ನೋಡೋಣ. ಆಗ್ಬೋದ್ರಿ? We'll see a quick sequence where Karna is very disheartened with all the defeat that the Kaurava has been facing. So he says, I will do something. And Kaurava says, okay, if I grant you the wish, what do you need? He says, give me a good Sarathi, a charioteer like Krishna, and I will ensure that I'm going to kill all the Pandavas. And that's when Kaurava comes in to he picks up Shalya, because he is equally very potent to be a great charioteer. And now you'll see the sequence where Kaurava is trying to make friends with Shalya and Karna. So watch sequence from Karna and Shalya. ಅವ್ರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೊನೆಯ ಸನ್ನಿವೇಶ ಏನಾದರೂ. This is also the last act. So if you have any questions, we can take quick 2 questions. ಯಾರಾದರೂ? Yeah, please. Hi, I'm curious to know how the accessories or ornaments are made to support the costume in any of the Doddatas. Sir, costume na ಹೇಗೆ ಮಾಡ್ತಾರೆ, ಯಾವ ಮೆಟೀರಿಯಲ್ಸ್ ಇಂದ ಯೂಸ್ ಮಾಡ್ತಾರೆ? ವಿಶೇಷವಾಗಿ ಇದರಲ್ಲಿ ತಾವು ನೋಡ್ಬೋದು, ಎಲ್ಲಿ ಸಹಿತ ಪ್ಲಾಸ್ಟಿಕ್ನ ನೀವು ನೋಡೋಕೆ ಸಾಧ್ಯ ಇಲ್ಲ. ಆ ಗುಂಡನ್ನು ಒಂದು ಬಿಟ್ರೆ ಹೆಚ್ಚು ಕಾಟನ್ ಬಟ್ಟೆಯಲ್ಲೇ ಮಾಡಿರ್ತಕ್ಕಂಥದ್ದು. ಇದು ಹ್ಯಾಂಡ್ ಮೇಡ್, ಕರಕುಶಲ, ಇದು ಕೈಯಿಂದ ಮಾಡಿದಂಥದ್ದು. ಅದು ನಮ್ಮ ಬಣಗಾರರು ಮಾಡಿದಂಥದ್ದು. ಅವರು ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬಹುಶಃ ನಿಮಗೊಂದು ಹೇಳ್ಬಿಡ್ತೀನಿ, ಚಕ್ರವ್ಯೂಹ ಎಂಬ ದೊಡ್ಡ ಆಟದ 25 ಮಕ್ಕಳನ್ನು, ಪ್ರಾಥಮಿಕ ಹಂತದ ಮಕ್ಕಳಿಗೆ ನಮಗೆ ವೇಷಭೂಷಣಗಳು ಬೇಕಂತಂದರೆ 15 ದಿವಸದಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಬುಜ್ಜಿಕಿರೀಟ ಅವೆಲ್ಲ ಮಾಡಿ ಒಂದು ದೊಡ್ಡ ಚಪ್ಪಾಳೆ ಅವರು ಕೈಯಿಂದಲೇ ಮಾಡ್ತಾರೆ ಅದನ್ನೆಲ್ಲ. ಇದು ವಿಶೇಷವಾದದ್ದು. It's all handmade and very less use of plastic except for some of the beads that are there. This is stitched on cloth, and all the accessories, the beads and the things are stuck. And he's also saying that he could make 15 sets of costume for a show in 15 days. So there's one more question we will take. Sir, our question andale ಹೇಳ್ತೀನಿ. ಅಥವಾ ಒಂದೇ ತರ ಕತೆ ಮಾಡ್ತೀರಾ? ಈಗ ಪೂರ್ವದಲ್ಲಿ ಅದು ಬೆಳವಣಿಗೆ ಬಗ್ಗೆ ನಾವು ಹೇಳಿದ್ವಾಯ್ತು. ಆದರೆ ಅದ ನಂತರ ಪುರಾಣ ಪುಣ್ಯಕಥೆಗಳನ್ನು, ರಾಮಾಯಣ ಮಹಾಭಾರತಗಳನ್ನು ವಿಶೇಷವಾಗಿ ಅದರಲ್ಲಿ ಇರ್ತಕ್ಕಂಥ ಕಥೆಗಳನ್ನು ಆಯ್ದುಕೊಂಡು ದೊಡ್ಡಾಟನ ಇಲ್ಲಿ ತನಕ ನೋಡಿದ್ದೀವಿ ನಾವು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಹಲವಾರು ಸಂಶೋಧಕರು, ಹಲವಾರು ಆಸಕ್ತರು, ಬರಹಗಾರರು ಸಮಾಜದಲ್ಲಿರ್ತಕ್ಕಂಥ ಓರೆಕೋರೆಗಳನ್ನು ಯಾವ ರೀತಿ ಯಕ್ಷಗಾನದಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಸಹಿತ ಇತ್ತೀಚಿನ ದಿನಮಾನದೊಳಗೆ ಒಂದಿಷ್ಟು ಪರಿಣಾಮಕಾರಿಯಾದ ಸಮಾಜಕ್ಕೆ ಪರಿವರ್ತನೆ ಆಗುವಂಥ ಕೆಲವೊಂದಿಷ್ಟು ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಬರೆದು ದೊಡ್ಡಾಟದನ್ನು ಪ್ರದರ್ಶನ ಮಾಡಿದಂಥ ಹಲವಾರು ಎಕ್ಸಾಂಪಲು, ಉದಾಹರಣೆಗಳು ಇದಾವೆ. ನಾವು ಸಹಿತ ಈ ವಿಚಾರದಲ್ಲಿ ಕೆಲವೊಂದಿಷ್ಟು ಕೆಲಸನ ಮಾಡಿದ್ವಿ. So it's usually picked up from the epics, the 2 big epics, and but in the recent times we've also seen artists who've also written prasangas or the plays which are talking about current day social issues to create more awareness.
And one last question, sir. ದೊಡ್ಡಾಟಕ್ಕೂ ಸಣ್ಣಾಟಕ್ಕೂ ವಾಟ್ ಈಸ್ ದಿ ಡಿಫರೆನ್ಸ್? ಕಂಬಾರ ಜೋಕುಮಾರ್ ಸ್ವಾಮಿ ಸಣ್ಣಾಟನ ದೊಡ್ಡಾಟನ? ಈ ಜೋಕುಮಾರ್ ಸ್ವಾಮಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಸಣ್ಣಾಟ ಅಂತಂದಾಗ ಅದರಲ್ಲಿ ಬರ್ತಕ್ಕಂಥ ರಾಗಗಳು ಮತ್ತು ಹೆಜ್ಜೆ ಪ್ರಕಾರಗಳು ಸಂಪೂರ್ಣ ಬದಲಿರ್ತದೆ. ಅಲ್ಲಿ ವೇಷಭೂಷಣಗಳು ಅದಕ್ಕೂ ತಾಳೆ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದೇನಪ್ಪ ಅಂದ್ರೆ ಇಡೀ ರಾತ್ರಿ ಸಣ್ಣಾಟನೂ ಪ್ರದರ್ಶನ ಆಗ್ತದೆ, ಇಡೀ ರಾತ್ರಿ ದೊಡ್ಡಾಟನೂ ಪ್ರದರ್ಶನ ಆಗ್ತದೆ. ಆಮೇಲೆ ಬಹಳ ಪ್ರಮುಖವಾದದ್ದು ಅಂತಂದರೆ ಸಂಗೀತದ ವಿಚಾರಕ್ಕೆ ಬಂದಾಗ ನಮ್ಮ ಮೂಡ್ಲಪಾಯದ ಕೆಲವೊಂದಿಷ್ಟು ಏನು ಹಾಡುಗಾರಿಕೆ ಅದೆಲ್ಲ ನಾವು ದೊಡ್ಡಾಟದಲ್ಲಿ ನೋಡೋಕೆ ಸಾಧ್ಯ. ಈ ರೀತಿಯ ಪರಿಕರಗಳನ್ನು ನೀವು ದೊಡ್ಡಾಟದಲ್ಲಿ ನೋಡೋಕೆ ಸಾಧ್ಯ. ಸಣ್ಣಾಟದಲ್ಲಿ ದಪ್ಪು ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಹೀಗಾಗಿ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ರೀತಿ ನಾವು ವಿಂಗಡಣೆ ಮಾಡ್ಬೋದು. There are small differences between Dodata and Sannata, from costumes to the percussions that are used. But pretty much the format remains the same, where they tell stories through the night, and they're still communicating the same message to all of them. It's also like Yakshaganadalu eradu reeti badagutittu tenkutittu. As you move through the region, little variations in the art forms have emerged, and those are the difference. Yeah. Now we'll see the sequence. Please enjoy the show. ಅಲ್ಲೇ ಲಲಿಮ ಲಾಲಿಮ ಕೈಯತ್ತ ದಿನ ಕಡ ಕಡ ದಿತ್ತೋಮ ದಿನ ಕಡ ಕಡ ದಿನ್ ದಿನ್ನಂ ಕಡ ಕಡ ದಿನ್ ಲಿಮ ಲಾಲಿ ಲಲಿಮ ಲಾಲಿಮ ಲಾಲಿ ಲಾಲಿಮ ಲಲಿಮ ಲಾಲಿಮ ಲಾಲಿ ಲಾಲಿಮ ಲಲಿಮ ಲಾಲಿಮ ಈ ನಮ್ಮ ಸಭೆಗೆ ಅತ್ರಾಳ ಬಂತಂದ್ರೆ ಇವ್ ನೋಡುದು ರಾಕ್ಷಸರು ಎಲ್ಲಿಂದ ಬರಾಕತ್ತಾರೋ ನಮಗ್ ತಿಳಿದಂಗ ಆಗ್ಬಿಟ್ಟೈತ್ರಿ. ಹಿಂಗ ಮಕ್ಕೊಂಡಿದ್ದೆ ಆಗಲೇ ಒಂಥರ ಶುದ್ಧ ಬಡ್ದಂಗ ಆತ್ರಿ. ಮಳೆನೇ ಇಲ್ಲ. ಈ ಮನುಷ್ಯ ಶುದ್ಧ ನೋಡ್ರಿ ಮಾತಾಡ್ಸುಂತೀರ. ಇಲ್ಲ ನೋಡಿದ್ರೆ ನನಗೂ ಬಂದ್ಬಿಟ್ಟದ ಮೈಯಾಗ. ನಾನು ಸ್ವಲ್ಪ ಕುಣಿರಿ, ಯಾರು ಬೇಡ ಅಂತಾರೆ. ಪಕ್ಷಿ ಅಂತ ದೋಕುದರಿ ತಿಕ್ಕಸ ಬಿಡುತ್ತೈತು ಬೆದರಿ ತಿಕ್ಕಸ ಬಿಡುತ್ತೈತು ಬೆದರಿ ಬಾಳ
ಸಣ್ಣ ಮನ ಆಗ್ತದಿದ್ದು ನಮ್ ಹೊಂಬಸ್ವರ ಬರ್ಬೇಕ ಸಂಗೀತ ಬರ ಬಂದಿಲ್ಲ. ಹೌದಾ? ನಮೋ ನಮೋ ದೇವ. ಕೈಯಲ್ಲಿ ಗದವನ್ನು ಇತ್ತ ಕಡೆ ಹೊರಟರು. ತಾವು ಯಾರು ಯಪ್ಪ? ಮತ್ತ ಈ ಸಭೆಗೆ ನಿಮ್ಮ ನಾಮಾಂಕಿತರು ಹೇಳಿ ಸ್ವಾಮಿ. ಮೂರ್ಖ ಸಾರಥಿ, ಈ ಪರಾಕ್ರಮಿಯ ನಾಮದೇವನ್ನು ಕೇಳುವಂತ ಸಾಹಸ ಮಾಡುತ್ತಿರುವೆಯೋ? ಬಡವ ಗದೆ ಎತ್ತಿ ಸಿಡಿದ ಮರದಂತೆ ಗರ್ಜಿಸುವ ಆ ದುಷ್ಟ ಪಾಪವಾಗಿ ವಚನ ಮಾಡಲು ಜನುಮತ್ತಾಡಿರುವ ಭೀಮನ ಪಾಲಿನ ನಾಲ್ಕು ಲೋಕಗಳಲ್ಲಿ ಕಂಡರಿಯದ ಪರಾಕ್ರಮಶಾಲಿ ಹಸ್ತಿನಾ ನಗರಕ್ಕೆ ಒಡೆಯರಾರೆಂದು ಗೊತ್ತಿಲ್ಲವೇ? ಗೊತ್ತಿಲ್ಲವೇ ಸ್ವಾಮಿ? ಸುಯೋಧನ ಸುಯೋಧನ ಮಹಾರಾಜರಿಗೆ ಜಯವಾಗಲಿ. ದುರ್ಯೋಧನ ಮಹಾರಾಜರಿಗೆ ಜಯವಾಗಲಿ. ಸ್ವಾಮಿ, ತಾವು ಬಂದ ಕೆಲಸವನ್ನು ಹೇಳ್ಬೇಕಲ್ಲ ಸರ್ ನಮಗೆ. ಅಯ್ಯೋ ಸಾರ್ಥಿ, ಹೇಳಿದೇವ ಈ ಸಭಾಸ್ಥಾನಕ್ಕೆ ಬಂದಿರುವ ಕಾರಣವೇನೆಂದು ಕೇಳುವಂತವನಾದೇನು? ಪಾಂಡು ಪ್ರಿಯ ದ್ರೋಣಾಚಾರ್ಯರು ಮೃತರಾಗಿ ಬಲು ಸಂಕಷ್ಟ ತಂದಿಟ್ಟರು. ನನ್ನ ಪರಮ ಮಿತ್ರ ಆ ಪಾಂಡು ಪ್ರಿಯರ ಪರಮ ವೈರಿ ಅಂಗ ದೇಶಾಧಿಪತಿ ವೀರಕರ್ಣನಿಗೆ ಗಂಗೆಯಿಂದ ಅಭಿಷೇಕವನ್ನು ಮಾಡಿಸಿ ಸೇನಾಧಿಪತ್ಯವನ್ನು ಇತ್ತಿರುವೆನು. ಈ ಸಂಗತಿಯು ತಿಳಿಯುವಂತೆ ಸಕಲ ಕುರುಬ ಪರಾಧಿಗಳಿಗೆ ಸ್ಮರಿಸಲಾಗದ ಸಂತೋಷವನ್ನು ತಂದಿದೆ. ಈ ಸಂಗತಿಯನ್ನರವಲು ಈ ಸಭಾಸ್ಥಾನಕ್ಕೆ ಬಂದಿರುವೆ ಸಾರಥಿ. ದೇವ ನಿಮ್ದು ಎಲ್ಲ ಗೊತ್ತಾದ್ರೆ ಆದ್ರೆ ನಿಮ್ ಮಕ್ಕಳ ಮ್ಯಾಲ ಏನಂತಾರ ಏನೋ ಕಮ್ಮ ಕಾಣಾಕತ್ತ. ಅದ್ರೂ ಸ್ವಲ್ಪ ಹೇಳ್ತಂದ್ರಿ ದೇವ, ಹೇಳ್ಬಿಡಲ್ಲ. ಯಾ ಸಾರಥಿ, ಹೇಳ್ದೇವ. ಎನ್ನ ಅಂಗದ ಮಿತ್ರ ಕರ್ಣ ಒಂದು ನನಗೆ ಮಹತ್ಕಾರ್ಯವನ್ನು ಒದಗಿಸಿದ. ಸಾರತ್ವ ಮಾಡುವುದರಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಷ್ಟೇ ಶ್ರೇಷ್ಠನಾಗಿರುವ ಮೌದ್ರಾಧಿಪತಿ ಶಲ್ಯರಾಜನನ್ನು ಸಾರತ್ವ ಮಾಡಲಿಕ್ಕೆ ಒಡಂಬಡಿಸಿಕೊಂಡು ಬರಬೇಕೆಂದು ಎಂಬ ಕಾರ್ಯವನ್ನು ಒಪ್ಪಿಸಿರುವನು. ಕರೆಕ್ಟ್ ಆರಿಸಿದ್ ನೋಡಿ. ಹೇಗೆ ಮಾಡುವುದೆಂದು ವೃಥಾ ಚಿಂತಕನಾಗಿರು ಸಾರಥಿ. ನೀನು ದಾರಿ ತೋರಿದರೆ ಏರುವುದು ನಿನ್ನ ಕೀರ್ತಿ. ಯಾರ ದೊಡ್ಡವ ದೇವ, ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡ್ರಿ. ಅಂತೆಂತ ಬಗ್ಗೆ ವಿಷಯ ನಾನು ಏನೋ ಹೋಗಿ ಕಾಲ್ ಹಿಡ್ಕೊಂಡ್ಬಿಡ್ರಲ್ಲ. ಈ ಕ್ಷಣವೇ ಎರಡು ಶಲ್ಯನ ಹತ್ತಿರ ಬೇರ ಬೇರ ಸೇವಕ ಬೇಗನೆ ತಕ್ಕೊಂಡು ಬಾರು. ಕೈ ಜೀವಿಗೆ ಎಂಬ ಬೆಳಕಿನವರೇ ನೋಡಿದೇವ, ಹೋಗೋಣ ಶಲ್ಯನ ಹತ್ತಿರ. ಆಯ್ತು ದೇವ, ಈಗ ಸಿದ್ಧಪಡಿಸುತ್ತೇನೆ.
ತುಂಡು ನಮ್ಗೆ ಯಾರು ಇವರು ಆಕಾಶದ ಬಂದು ಅವ್ರು ಯಾರದಾರ ಬಂದಿಂದ ಅವ್ರನ್ನ ಕೇಳೋಣ ಅಂತಡಿ. ನಿಮ್ಮ ಹೆಸರು ಅವ್ರ ಹೆಸರು ಇಲ್ಲ ಗೊತ್ತಿಲ್ಲ ನಮ್ಗೆ. ನಮಗೆ ಭಾಳ ಖುಷಿ ಏನಂತಂದ್ರೆ ಒಂದರ ಹೆಚ್ಚಿನ ಪ್ರಕಾರ ಕಲಿಸಿ ಹೋದ್ರೆ ನಾವು ಭಾಳ ಖುಷಿ ಆಗ್ತದೆ. He wants you to learn one step only and leave today. ದಯವಿಟ್ಟು ಸಿಂಪಲ್ ಸ್ಟೆಪ್. ಓಕೆ, ತೋರಿಸ್ಬಿಡ್ತೀನಿ, ಆಮೇಲೆ ಹೇಳ್ರಿ. 1 2 3 4. ಓಕೆ, ನೀವು ತಾಳ ಜೊತೆಗೆ ಕುಣಿಬೋದು. ಓಕೆ, ಪ್ಲೀಸ್ ಬರ್ರಿ. ಯಾರು ಒಂದು 2-3 ಜನ ಬರ್ರಿ ಪ್ಲೀಸ್, ಸಾಕು. ಪ್ಲೀಸ್ ಮೇಡಮ್, ಪ್ಲೀಸ್ ಕಮಾನ್, ಬರ್ರಿ. ಎಸ್ ಚಪ್ಪಾಳೆ ಪ್ಲೀಸ್ ಬರ್ರಿ. ಇಲ್ಲಿ ಬರ್ರಿ ಮುಂದೆ ಬರ್ರಿ ಪ್ಲೀಸ್ ಬರ್ರಿ. ಓಕೆ, ರೆಡಿ? 1 ಕಾಲ್ ಕಾಣಲ್ಲ. ಎಸ್ ಓಕೆ, ಎಸ್ ಲಿಟ್ಲ್ ಬಿಟ್ ಸ್ವಲ್ಪ ಬಾ ಸಂಪಾತ. 1 2 3 1 2 3 1 2 3 1 2 3. ಓಕೆ, ಸರಿ ಸರ್, ಸರಿ ಅದು ನಾ ಸರಿ ಅದು ಸರಿಯಾಗಿ. ಓಕೆ ಮಾಡಣ್ರಿ. 1 2 3 1 2 3 ಕೈ. ಎಸ್, ಒಳಗೆ ಸರ್ ಕೂತವ್ರಿಗೂ ಒಂದ್ ಕೆಲಸ ಕೊಡಿ, ಅಟ್ಲೀಸ್ಟ್ ತಾಳ ಹಾಕಕ್ ಹೇಳಿ ಅವರಿಗೆ. ರೆಡಿ? 1 2 3 1 2 3 1 2 3 1 2 3 1 2 3 1 2 3. ಆಯ್ತಾ? ಇನ್ನೊಂದು 1 2 3 1 2 3 1 2 3 ಹಿಂಗ 1 2 3. ಓಕೆ, ಇದು ಹೊಡಿ ಸಾರತಿ. ದುಡ್ಕಿಂತ ಹೋಗ್ಬೇಕು. ಹೊಡಿ ಸಾರಥಿ ತಡವ ಮಾಡುವ ಜಾಗ ತಡವ ಮಾಡುವ ರಥವಾ ಇಂದಿನ ರಣಗಳು ಚಂದಾಗಿ ಬೇಳುವ ಕೇಳಯ್ಯ. ಇದು ಪರಿಚಯ ಅದಾವ. ಪರಿಚಯ ಮಾಡಿಸ್ತೀಯ? ತೋಂ ತಕ್ಕ ಜನ ಧೀಂ ತಕ್ಕ ಜನ ತೋಂ ತಕ್ಕ ಜನತಾ ತೋಂ ತಕ್ಕ ಜನ ಧೀಂ ತಕ್ಕ ಜನ ತೋಂ ತಕ್ಕ ಜನತಾ ಜಯ ತೋಂ ತಕ್ಕ ಜನತಾ ಕತು ಜನತಾ ಕೈಯಲ್ಲಿ ಕತ್ತೆ ಹಿಡಿದು ಇತ್ತ ಕಡೆ ಹೊರಟಂತ ತಮ್ಮ ನಾಮಾಂಕಿತವನ್ನು ಹೇಳೋದು ಸ್ವಾಮಿ. ನನ್ನ ನಾಮಾಂಕಿತವನ್ನು ಕೇಳುವಂತವನಾದೇನು? ಹೌದು ದೇವ. ಆದಿ ಅನಾದಿ ಸಿದ್ಧ ಬದ್ಧ ಸಂಸಿದ್ಧ ಶಬ್ಬಾಷ್ ವೀರಾದಿ ವೀರ ಮಹಾಪರಾಕ್ರಮಿ. ಸಾರತ್ವ ಮಾಡುವುದರಲ್ಲಿ ಮುಕುಂದನನ್ನೇ ಮೀರಿಸಬಲ್ಲ ಮಹಾಶೂರ, ಸಮಸ್ತ ಮಾದ್ರಾ ಪಟ್ಟಣದ ಅಧಿಪತಿ ಯಾರೆಂದು ತಿಳಿದಿರುವೆ? ಗೊತ್ತಿಲ್ರಿ ದೇವ, ಗೊತ್ತಿಲ್ಲ. ಸೂರ, ಮಹಾಸೂರ ಶಲ್ಯ ಮಹಾರಾಜರಿಗೆ ದೇವ ತಾವು ಬಂದ ಕಾರ್ಯವನ್ನು
ಹೇಳ್ಬೇಕಾಗಿಲ್ಲ. ಸಾರಥಿ ಹೇಳಿದವ ನನಗೆ ವಿಶ್ರಾಂತಿ ಬೇಕಿದೆ. ಅದನ್ನ ಮಾತನ್ನ ಮಾಡ್ತೇನೆ. ಹೋಗಿ ಬಾಗಿಲು ಕಾಯುವಂತವ ನಾವು. ಹಾಕಿದ್ರು ಎದ್ದು ಬೇರೆ ಹೋದ್ರೆ ಕೂತಿ ಬಿಡುವೆ. ಧರಿತಯ ತಯ ಧರಿತಯ ತಯ ಅಯ್ಯ ಸೇವಕ, ಹೇಳಿದೀವ ಬಾಗಿಲಿನಲ್ಲಿ ನಾವು ಬಂದಿದ್ದೇವೆಂದು ಶಲ್ಲರಾಜನಿಗೆ ತಿಳಿಸುವಂತವನಾಗು. ಶಲ್ಯ ಮಹಾರಾಜರಿಗೆ ಬಹುಪರ, ಶಲ್ಯ ಮಹಾರಾಜರಿಗೆ ಬಹುಪರ. ಏನು ಸೇವಕ ಧ್ವನಿ ಮಾಡಿದೆ? ಹೊರಗೆ ನೀವು ಬಂದಿರಿ. ಎಲೆ ಕತ್ತಲಾಡಿ ಸೇವಕ, ನಾನು ಇಲ್ಲೇ ಇರುವೆನು. ನಿನಗೆ ತಲೆ ಕೆಟ್ಟಿದೆ. ಸುಮ್ಮನೆ ಹೋಗಿ ಬಾಗಿಲು ಕಾಯುವಂತವನಾಗು. ಎಲ್ಲವೂ ಸೇವಕ, ನಾವು ಬಂದಿರುವುದು ಶಲ್ಲರಾಜನಿಗೆ ತಿಳಿಸಿದೆಯಾ? ಹೇಳೇನ್ರಿ ಇದೀವ. ನನಗೆ ಇಲ್ಲೇ ಕುಂದ್ರ ಅಂದಾರ ನನಗೂ ಬೇಸರ ಆಗತ್ತೆ. ಚಕ್ಕ ಆಡೋಣ ಬರ್ರಿ. ಕೌವ ಮಂಡದೆ ಹೊರಗ ಪತಾಕ ಕೌರವೇಶ್ವರನು ಬಂದಿದ್ದಾನೆಂದು ತಿಳಿಸುವಂತವನಾಗು. ಏನ ಹೆಸರು ಹೇಳಿದ್ರೆ ಶಲ್ಯ ಮಹಾರಾಜರಿಗೆ ಬಹುಪರ, ಶಲ್ಯ ಮಹಾರಾಜರಿಗೆ ಬಹುಪರ. ಏನು ಸೇವಕ ಪದೇ ಪದೇ ಧ್ವನಿ ಮಾಡಿದೆ? ಸ್ವಾಮಿ ಹೊರಗಡೆ ದುರ್ಯೋಧನರಿ ಗೌರವಿಸ್ಕೊಂಡಾರ. ಏನಂದೆ? ಕೌರವೇಶ್ವರ ಬಂದಿದ್ದಾನೆ. ಬೇಗನೆ ಕರೆತರುವಂತವನಾಗು. ಗೌರವೇಶ್ವರ ನಮೋ ನಮೋ ಮಾವಯ್ಯ, ತಮ್ಮ ಪಾದ ಅಭಿವಂದಿಸು. ಆಶ್ಚರ್ಯ. ಎಲೆ ಕೌರವ ಮುಖ ಮೇಲಕ್ಕೆತ್ತು. ಆಹಾ ಆಶ್ಚರ್ಯ, ಪರಮಾಶ್ಚರ್ಯ. ಕೌರವ ಹೇಳು. ಭೂ ಅಸುರರಿಗೆ ಸರಿ ಸಮಾನವಾಗಿರುವ ನಿನ್ನ ಮುಖಮಂಡಲವು ಹಿಂದೇಕೋ ಕಡುಗಾಂತಿ ಹೊಂದಿದೆ. ಕಡಗಲಕ್ಕಿಂತ ಬಲವಾಗಿದೆ. ಈ ನಡುರಾತ್ರಿಯಲ್ಲಿ ಬಂದಿರುವೆಲ್ಲ ಅದೇನೆಂದು ಬೇಗನೆ ಅರುವಂತವನಾಗು. ನಡುರಾತ್ರಿಯಲ್ಲಿ ಬಂದ ಕಾರಣವನ್ನು ಕೇಳುತ್ತಿರಲ್ಲ. ಯುದ್ಧದಲ್ಲಿ ನಮ್ಮ ಪ್ರಚಂಡ ಸೇನಾನಿಗಳು ಹೋರಾಡಿದರು. ಆ ಪಾಂಡವರಿಗೆ ಶಿರ ಕೊಡುವಂತಾಯಿತು. ಪರಾಕ್ರಮಿಯಾದ ಗಣನಿಗೆ ದಳಪಟ್ಟಾಧಿಕಾರ ನೀಡಿದ್ದಾಯಿತು. ಹೇ ಮಾವಯ್ಯ ಶಜರಾಜ, ಆ ಮತಿಹೀನರಾದ ಪಾಂಡವರನ್ನು ಜಯಿಸುವುದಕ್ಕೆ ಕೇವಲ ಒಂದು ಕೊರತೆ ಕಾಣುತ್ತಿದೆ ಮಾವಯ್ಯ, ಕೊರತೆ ಕಾಣುತ್ತಿದೆ. ದಯವಿಟ್ಟು ನಮ್ಮನ್ನು ಸಲವರು ಆಶೆ ಕೊಡಿ ಮಾವಯ್ಯ. ಕೊರತೆಯೇ? ಏನೋ ಕೌರವ ಭಾಷೆ ಕೊಟ್ಟಿದ್ದೆ. ನನ್ನಿಂದ ಸಾಧ್ಯವಾದರೆ ಖಂಡಿತ ನೆರವೇರಿಸುತ್ತೇನೆ. ಅದೇನೆಂದು ಅರಹುವಂತವನಾಗು. ಅಯ್ಯ ಮಾವಯ್ಯ ಶಲ್ಯರಾಜ, ಭಾಷೆ ಕೊಟ್ಟಿದ್ದೀರಿ, ಧನ್ಯವಾದಗಳು. ಭಾಷೆಯ ತಕ್ಕ ಹಾಗೆ ನೀವು ಕರ್ಣನಿಗೆ ಸಾರಥಿಯಾಗಿ ರಥ ನಡೆಸಿಕೊಡಬೇಕು. ಮಧ್ಯಮುಖದ ಅರ್ಜುನನಿಗೆ ಶ್ರೀ ಕೃಷ್ಣ ಸಾರಥಿಯಾದಂತೆ ಆ ದುರುಳ ಪಾಂಡವರಿಗೆ ನನ್ನ ಮಾತು ನಡೆಸಿಕೊಡಬೇಕು ಮಾವಯ್ಯ. ಏನಂದೆ? ಮಾವಯ್ಯ ಶಲ್ಯರಾಜ, ಕರ್ಣನಿಗೆ ಸಾರಥಿಯಾಗಿ ರಥ ನಡೆಸಿಕೊಡಬೇಕು. ಕೌರವ ಆ ಮಾವಯ್ಯ, ಭಿಕ್ಷೆ ಬೇಡಿಕೊಂಡು ಹೊಟ್ಟೆ ಹೊಡೆದುಕೊಳ್ಳುತ್ತಿರುವ ಆ ಕರ್ಣನಿಗೆ ನಾನು ಸಾರಥಿಯೇ ತಕ್ಕತನದಿಂದ ವಚನ ಪಡೆದು ನನ್ನನ್ನು ಇಕ್ಕಟ್ಟಿಗೆ ಸೆಳೆದಿದೆ. ನಿನ್ನ ಕೆನ್ನೆಗೆರಡು ಆರಿಸಬೇಕೆನಿಸುತ್ತಿದೆ. ಘನಘಾತಕ ಅಧಮ, ಹೊರಟು ಹೋಗು ಇಲ್ಲಿಂದ. ಮಾವಯ್ಯ ಶಲ್ಯರಾಜ, ವ್ಯರ್ಥವಾಗಿ ಕೋಪ ಮಾಡಿಕೊಳ್ಳ. ನೀನು ಒಪ್ಪಿಕೊಳ್ಳದಿದ್ದರೆ ಇಡೀ ನನ್ನ ಸರ್ವತ್ತ ಕೌರವ ಬಳಗವೇ ಮೃತ್ಯುವಿಗೆ ಬಾಳುತ್ತಿ ಆಹುತಿ ಆಗುವುದು.
ನೀನು ಒಪ್ಪಿಕೊಂಡರೆ ಎನ್ನ ಕುರುಕುಲವನ್ನು ನೀನೇ ಉಳಿಸಿದಂತಾಗುತ್ತದೆ ಮಾವಯ್ಯ. ವ್ಯರ್ಥವಾಗಿ ಕೋಪ ಮಾಡಿಕೊಳ್ಳದೆ ಒಪ್ಪಿಕೊಳ್ಳುವಂತವನಾಗ. ಹೇಸಿ ಮುಂಡೆನು ಕೌರವ, ಆ ಕಾರಣ ನಿನಗೆ ವಾಸಿಕೊಂಡಿದ್ದರೆ ಅವನಿಗೆ ನಿನ್ನ ಸಮಸ್ತ ರಾಜ್ಯವನ್ನು ಬೇಕಾದರೂ ಕೊಡು. ಆದರೆ ನಾನು ಶಲ್ಯರಾಜ ಆ ಕಂಡನಿಗೆ ಸಾರಥಿಯಾಗಲು ಸುತ್ತ ರಾಮಪುತ್ರ. ಸುಮ್ಮನೆ ಕಾಲಹರಣ ಮಾಡಬೇಡ, ಹೊರಟು ಹೋಗು ಇಲ್ಲಿಂದ. ಹೇ ಮಾವಯ್ಯ ಶಲ್ಯರಾಜ, ನೀನು ನನ್ನ ಮಾತು ನಡೆಸಿಕೊಟ್ಟರೆ ಏನಾಗುವುದನ್ನು ಹೇಳುತ್ತೇನೆ ಮಾವಯ್ಯ. ಪುಂಡರಿಕಾಕ್ಷನಾದ ಮುಕುಂದನು ಸಾರಥಿಯಾಗಿ ಪಾಂಡವರ ಸಂಸ್ಥಾಪನಾಚಾರನೆಂದು ಬಿಳೆದು ಪಡೆಯುತ್ತಿರುವನು. ಯಾವಾದರೂ ದುರಧೀರನಾದ ಕರ್ಣನಿಗೆ ಸಾರಥಿಯಾಗಿ ಕುರೋದ್ಧಾರಕರೆಂದು ಬಿರುದು ಪಡೆಯಬೇಕು. ಹೇ ಮಾವಯ್ಯ ಶಲ್ಯರಾಜ, ಕರ್ಣನೇನು ಸಾಮಾನ್ಯನಲ್ಲ. ಪರಶುರಾಮನ ಶಿಷ್ಯ. ಶಿಸ್ತಿನಿಂದ ಸಾರಥ್ಯವನ್ನು ಮಾಡಿದರೆ ಅಟ್ಟಬಹುದು ಪಾಂಡವರನ್ನು. ವ್ಯರ್ಥವಾಗಿ ಕೋಪ ಮಾಡಿಕೊಳ್ಳಲು ಎಂದು ಮಾತು ನಡೆಸಿಕೊಡುವಂತು ಮಾವಯ್ಯ. ಕೌರವಾಧೀಶ, ಮುಂಚಿತವಾಗಿ ಭಾಷೆ ಕೊಟ್ಟಿರುವುದರ ಮೂಲಕ ಸಾರತ್ವ ಮಾಡುತ್ತೇನೆ. ಆದರೆ ಈಗ ಕೇಳು ಕೌರವ. ಹೇಳ ಮಾವಯ್ಯ. ಆ ದಿಟ್ಟನಾದ ಕಾರಣ ರಣರಂಗದಲ್ಲಿ ನನ್ನ ಮಾತನ್ನೇನಾದರೂ ಕೇಳದಿದ್ದರೆ ನನ್ನ ರಂಗವನ್ನು ಬಿಟ್ಟು ನನ್ನ ಪಟ್ಟಣಕ್ಕೆ ತೆರಳುವೆನು. ಇದು ನನ್ನ ಕಟ್ಟ ಕಡೆಯ ಮಾತು. ಹೋಗು, ಆ ನಿನ್ನ ಕಾರಣನನ್ನು ಕಾರ್ಯದೂತ ಈ ಕ್ಷಣ ಎರಡುವೆ ಶಲ್ಯನ ಹತ್ತಿರ. ದೇವ, ಎನ್ನ ಕರೆಸಿಕೊಂಡ ಕಾರಣವೇನು? ಅಪತ್ರನ್ನೇ ಮಗನು ಕಲಿ ಬೋಳಸ್ತು. ದೇವ, ಎನ್ನ ಕರೆಸಿಕೊಂಡ ಕಾರಣವೇನು? ಬೇಗನೆ ದಾಪಿಸುವಂತವರಾಗಿ. ಆ ದುಷ್ಟ ಅರ್ಜುನನ್ನು ಪರಾಜಿತ ಮಾಡಲು ಹೊಂಚು ಹಾಕಿದ್ದೇನೆ. अरे चारका, तुझको एक काम बोलता हूँ, बड़े बड़े बातें करने वाले हो अर्जुन को। क्या हुआ क्या हुआ? ओ अर्जुन को धोती पकड़ कर खींच लो। अगर डर को वापस आए तो तुम्हारा दांत निकालेंगे। उसका धोती पकड़कर खींच लो। सरकार सरकार, कैसे बात बोलते हो, कैसे बात बोलते हो? 1 घंटा का मोहलत दीजिए। 1 घंटा का मोहलत दीजिए। अर्जुन को कुत्ते करके खींच खींच लाता हूँ। उस अर्जुन को कुत्ते सर के खींच लाता हूँ। जो हुक्म दीजिए सरकार, हुक्म दीजिए। अगर ना हो तो हम अपने जान देंगे। जो उसको खींच लो।
ಸರ್ಕಾರ ಅರ್ಜುನ ಎಲ್ಲೇ ಅಡಗಿರಲಿ ಸುಬ್ಬಣ್ಣನ ಪ್ಲೇಬೋರ್ಡ್ ಮೇಲೆಯೇ ಇರಲಿ ಮೆಜೆಸ್ಟಿಕ್ಕಿನಲ್ಲಿಯೇ ಅಡಗಿರಲಿ ಸರ್ಕಾರ ಈ ಗುಂಪಿನಲ್ಲಿಯೇ ಇರಲಿ ಅರ್ಜುನ ಅವನನ್ನು ಸೆದೆ ಪಡೆದು ಎಳೆದುಕೊಂಡು ಬರ್ತೇನೆ ಸರ್ಕಾರ जाता हूँ चिंचलाता हूँ 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 कर तया तया धनी तया तया ಯುದ್ಧ ಮಾಡುವಂತ ವೀರನು ನೀನೇ ತಕ್ಕವನು. ಹಾಗಾಗಿ ನಾನು ಈಗ ರಥವನ್ನು ಆ ಸಂಸ್ಕೃತಿಗೆ ಬಿಡುತ್ತೇನೆ. ನೀವು ಯುದ್ಧಕ್ಕೆ ಸಿದ್ಧರಾಗಿ ತಕ್ಕನೆ ಬರುವಂತರಾಗಿ ಮಾಗ್ನೇಯತೆ ಆಗಲಿ ಪರಮಾತ್ಮ. कर तया तया धनी तया तया ನನ್ನ ಯುದ್ಧದಲ್ಲಿ ನಮ್ಮವರನ್ನು ಗೆದ್ದಂತಲ್ಲ ಎಂದು ನೀನು ಬದುಕಿದರೆ ನಿಮಗೆ ನಾವೇ ರಾಗುವಂತವನಾಗು ಮೂರ್ಖ. ginta tayata tayata karta ginta tayata tayata karta ginta tayata tayata ginta tayata tayata karta ginta tayata tayata karta ginta tayata tayata Kartak dhadim din tagargad thom kartak dhadim din tagargad dhinta 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 dadi taya taya ಲೋಕಕಂಟಕನಂತ ಆ ಸಮಸತ್ವಗಳನ್ನು ಸಂಹಾರ ಮಾಡಿ ಲೋಕ ಉದ್ಧಾರ ಮಾಡಿದೆ. ಆಗಲಿ ಕಾಕಲಲ್ಲದು ಪರಮಾತ್ಮ. ಅಲ್ಲ ಅಲ್ಲಲ್ಲಲ್ಲಲ್ಲಲ್ಲ ಶಬಾಷ್ ಗೋವರೆ. ಶಿವಗುರಂ ಎಲ್ಲರಿಗೂ ನಮಸ್ಕಾರಗಳು. ನಾನು ರಮೇಶ್ ಕರಬಸಮ್ಮನವ್ರು. ನಮ್ಮ ತಂದೆ ಹೆಸರು ಗುಡ್ಡಪ್ಪ ನೀಲಪ್ಪ ಕರಬಸಮ್ಮನವ್ರು. ನಂದು ಮೂಲತಃ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಹತ್ತಿಮತ್ತೂರು. ನಮಗೆ ಆಸಕ್ತಿ ಬರೋದಕ್ಕೆ ಮೂಲ ಪ್ರೇರಣಾಶಕ್ತಿ ಅಂದರೆ ನಮ್ಮ ತಂದೆ ಗುಡ್ಡಪ್ಪ ಕರಬಸಮ್ಮನವರು. ಇದು ಗುಡ್ಡಪ್ಪ ಕರಬಸಮ್ಮರ ಕಲಾವೇದಿಕೆಯ ವತಿಯಿಂದ ಆದಂಥ ಪ್ರದರ್ಶನ. Ladies and gentlemen, thank you so much for being with us this evening. It was a truly immersive experience for all of us. This was Ramesh, and he has continued this legacy from his father, who was also a Dodata artist. And the GK Kala Vedike he has built in the memory of his father to take the legacy ahead and training
hundreds of students in the institute to take, so that they will take it ahead. And I'm Priyanka K. Mohan, co-founder of Twarita Arts Collective. And this piece was curated along with BIC and GK Kalavidike Empire.